ಚಿತ್ತಾರಗೊಳಿಸುತ್ತಿರಲಿ ಮನಸ್ಸದನು ಭಾವಕಿರಣ, ಒತ್ತಾಸೆಯಾಗಿ ಮಾತಿನೊಳಗೆ ಅಕ್ಷರ ಪಯಣ. ಅಂತೆಯೇ ಅಕ್ಷರ ಮಾತೆಯಾದ ಶಾರದಾ ದೇವಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ ಕುಮಾರಿ ಸಿಂಚನ. श्वेतपद्मासना या ब्रह्माच्युतशङ्करा प्रभृतिभिः देवैः सदा वन्दिता, सा मा पातु सरस्वती भगवती निशेषजाड्यापहा, सा मा पातु सरस्वती भगवती निशेषजाड्यापहा. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನೋಂದಾಯಿತ ಕರ್ನಾಟಕ ಬೆಳ್ತಂಗಡಿ ತಾಲೂಕು ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಸುಭಾಷಿಣಿ ಅವರು ರಚಿಸಿದ ಆಶಯ ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ ಅಶ್ವಿಜಾ ಶ್ರೀಧರ್ ಅವರು. ಗೀತೆಯ ಆಶಯದ ಜೊತೆಗೆ ಇಂದಿಲ್ಲಿ ದನಿಯಾಗಲಿದ್ದಾರೆ ಶ್ರೀಯುತ ರಮೇಶ್ ಮಯ್ಯ ಇವರು. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನೇ ನೀ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು, ನಮ್ಮದೇನಿದೆ ಇಲ್ಲಿ ತಂದೆಲ್ಲ, ಏನು ಜೊತೆಗೆ ಪಡೆದಿರುವುದೆಲ್ಲ ಇಲ್ಲೇ ತಿಳಿದಿರಲಿ ಮತಿಗೆ. ಗತಕಾಲದ ಚಿಂತೆಯಳು ಚಿತೆಯೇರಬೇಡ, ಗತಕಾಲದ ಚಿಂತೆಯಳು ಚಿತೆಯೇರಬೇಡ. ಬಂದಂತೆ ಬಂದಂತೆ ಬದುಕು ದೇವರಿಚ್ಛೆಯೆಂದರೆ. ಶರಣಾಗು ಶರಣಾಗು ಭಗವಂತನಿಗೆ ನೀನು, ವಿಷಾದದ ಕರಿನೆರಳು ಕಲಕದಂತೆ ಚಿತ್ತವನು ವಿಮುಖನಾಗಿ ಓಡದಿರು, ತಲುಪದಂತೆ ಗುರಿಯನ್ನು. ಸತ್ಯಮಿಥ್ಯ ಸಂಘರ್ಷದಿ ಓಡಾಡು ಸೋಲದೆ, ಸತ್ಯಮಿಥ್ಯ ಸಂಘರ್ಷದಿ ಓಡಾಡು ಸೋಲದೆ. ಮೋಹದ ಸಂಕಲೆಗೆ ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನ ನೀ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ಹುಟ್ಟು ಸಾವು ಶಾರೀರಿಕ ಮರಣವಿಲ್ಲ ಆತ್ಮಕ್ಕೆ, ಹಳೆದು ತ್ಯಜಿಸಿ ಹೊಸತು ಧರಿಸೋ ಪಾತ್ರವದು ಜೀವಕ್ಕೆ. ಭಾವಬಂದಿಯಾಗದೆ ಸ್ಥಿತ ಪ್ರಜ್ಞನಾಗುತ್ತ, ಭಾವಬಂದಿಯಾಗದೆ ಸ್ಥಿತ ಪ್ರಜ್ಞನಾಗುತ್ತ. ಪಾಲಿಸು ಭಗವಂತನೇ ನೀ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ಪ್ರತಿಫಲದ ಅಪೇಕ್ಷೆಯಲ್ಲಿ ನಿರೀಕ್ಷೆಗಳ ಮೂಟೆಯನ್ನು ತ್ಯಜಿಸಿ ಗೈಯಲು ನಾವು ನಿಷ್ಕಾಮ ಕರ್ಮವನ್ನು. ಒಲಿವ ನಮಗೆ ಜಗದೊಡೆಯ ಅನುಮಾನ ಸಲ್ಲ, ಒಲಿವ ನಮಗೆ ಜಗದೊಡೆಯ ಅನುಮಾನ ಸಲ್ಲ. ಗೀತೆಯ ಸಾರವನ್ನು ಅನುಭವಿಸೋಣ ಎಲ್ಲ. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನ ನೀ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ಇಂದಿಲ್ಲಿ ಗೀತೆಯ ಜೊತೆಗಿನ ಸಾಂಗತ್ಯಕ್ಕಾಗಿ ಬಂದಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ದಿವಾ ಕೊಕ್ಕಡು. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಬೆಳ್ತಂಗಡಿ ತಾಲೂಕು ಸಮಿತಿಯ ಆಶ್ರಯದಲ್ಲಿ ವಾರ್ಷಿಕವಾಗಿ ಭಗವದ್ಗೀತೆಯ ಗೀತೆ ಜೊತೆ ಸಾಹಿತ್ಯ ಸಾಂಗತ್ಯ ಕಾರ್ಯಕ್ರಮ ಇವತ್ತು 16ನೇ ಅಧ್ಯಾಯದಲ್ಲಿ ನಾವು ಬಂದಿದ್ದೇವೆ. 16ನೇ ಕಾರ್ಯಕ್ರಮ ಇನ್ನು ನಡೆಯಿರುವಂಥದ್ದು ಸಂದರ್ಭ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಭಗವದ್ಗೀತೆಯನ್ನು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರಲ್ಲೂ ಕೂಡ ನಾವು ಭಾರತೀಯ ಸಂದರ್ಭದಲ್ಲಿ ಸನಾತನ ಸಂಸ್ಕೃತಿ ಅಥವಾ ಒಂದು ಧಾರ್ಮಿಕ ಸಂಸ್ಕೃತಿಯ
ವ್ಯಾಪಕ ಹರಡುವಿಕೆಯ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಆ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ನಾವಿದ್ದೇವೆ. ಆ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿ ನಾವು ಇದನ್ನು ಪ್ರಚಾರ ಮಾಡುವಂತಹ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಈ ಕೆಲಸ ಬಹಳ ಚೆನ್ನಾಗಿ ಮಾಡ್ತಿದೆ ಅಂತ ಹೇಳಿ ಭಾವಿಸ್ತಾ ನಾನು ಈ ಹಿನ್ನೆಲೆಯಲ್ಲಿ ನಮಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳೋಕೆ ಬಂದಿರುವವರು ನಮ್ಮ ಶ್ರದ್ಧೆಯ ವಿದ್ಯಾರ್ಥಿ ಮಿತ್ರರು. ಸೂರ್ಯ ಅಂತ ಹೇಳುವಾಗ ನಮಗೆ ಎರಡು ಹೆಸರು ಬಹಳ ಮುಖ್ಯವಾಗಿ ನೆನಪು ಬರುವಂಥದ್ದು. ಒಂದು, ದೇವಸ್ಥಾನದ ವಿಚಾರ ಇದೆ. ದೇವಸ್ಥಾನ ಆರಂಭದಲ್ಲಿ ಸೂರ್ಯ ಅಂತ ನೆನಪಿಗೆ ಬಂದರೆ, ಎರಡನೇದಾಗಿ ಶಿವಪ್ರಸಾದ್ ಸೂರ್ಯ ಜೊತೆಗೆ ರಮೇಶ್ ಸೂರ್ಯ, ನಮ್ಮ ಶ್ರದ್ಧೆಯ ವಿದ್ಯಾರ್ಥಿ ಮಿತ್ರರು, ಬಹಳ ಆತ್ಮೀಯ ವಿದ್ಯಾರ್ಥಿಗಳು. ಇವತ್ತು ಬಂದಿರುವಂತಹ ರಮೇಶ್ ಸೂರ್ಯ ಅವರನ್ನು ನಾವು ತಾಲೂಕು ಸಮಿತಿಯ ವತಿಯಿಂದ ಸೇರಿದ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇವೆ. ಹಾಗೆಯೇ ಇವತ್ತಿನ 16ನೇ ಅಧ್ಯಾಯವನ್ನು ವ್ಯಾಖ್ಯಾನ ಮಾಡಲಿಕ್ಕಿರುವವರು, ಅದನ್ನು ವಿವರಿಸಲಿಕ್ಕಿರುವವರು ಆತ್ಮೀಯರು, ಹಿರಿಯರಾದಂತಹ ಶ್ರೀ ತ್ರಿವಿಕ್ರಮ ಹೆಬ್ಬಾರ್ ಅವರು, ಸಜ್ಜನ ಸದ್ಗೃಹಸ್ಥ, ನಮ್ಮ ಜೊತೆಗಿದ್ದಾರೆ. ಬಹುಶಃ ದೇಶ ಕಟ್ಟುವಂತಹ, ಸಮಾಜ ಕಟ್ಟುವಂತಹ ಕಾಯಕದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಶ್ರೀಯುತ ತ್ರಿವಿಕ್ರಮ ಹೆಬ್ಬಾರ್ ಅವರಿಗೆ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮ ಸಾರಥಿ, ತಾಲೂಕಿನ ಸಾರಥಿ ನಮ್ಮ ಗುರುಗಳು ಶ್ರೀಯುತ ಡಾಕ್ಟರ್ ಗಣಪತಿ ಭಟ್ ಕುಳಮರವ ಸರ್ ಅವರು, ಅತ್ಯಂತ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇದು ನಡೀತಾ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರ್ತಾ ಇರುವವರು ಕಾರ್ಯದರ್ಶಿನಿ. ನೀ ಸೇರಿಸುವಲ್ಲ ಸರ್, ಕಾರ್ಯದರ್ಶಿ ಅಂತ ಹೇಳಿದಾಗ ಆ ಕಡೆ ನೋಡ್ಬೇಕಾಗುತ್ತೆ. ಅದಕ್ಕೆ ಕಾರ್ಯದರ್ಶಿನಿ ಅಂತ ಹೇಳಿದ್ರೆ ಅಲ್ವಾ, ಸುಭಾಷಿಣಿ ಮೇಡಮ್ ಅವರು ಕೂಡ ಹಾಗೆ. ಬಹುಶಃ ಇದರೊಳಗಡೆ ಬಂದವರೆಲ್ಲ ಆ ರೀತಿ ಎಲ್ಲವೂ ಕೂಡ ಒಂದು ಅತ್ಯಂತ ಸಭ್ಯತೆಯಿಂದ ಅತ್ಯಂತ ಚೆನ್ನಾಗಿ ನಡೆಸಿಕೊಂಡು ಹೋಗುವಂತ ನೆಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವರು ಸುಭಾಷಿಣಿ ಮೇಡಮ್ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಇನ್ವಾಲ್ವ್ ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದೊಂದು ಅವಕಾಶ ಕೊಡ್ತಾ ಇದ್ದಾರೆ. ಅವಕಾಶ ಅನ್ನೋದಕ್ಕಿಂತ ಕೂಡ ವಿಶೇಷವಾಗಿ ಅವರನ್ನು ಏನು ಒಂದು ರೀತಿ ತರಬೇತಿಗೊಳಿಸುವಂತ ಕೆಲಸದಲ್ಲಿ ಅವರು ಮುಂದಾಗಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಹೇಳ್ಬೇಕಿದ್ರೆ ಅಧ್ಯಕ್ಷರ ಶ್ರೀಮತಿ ಅವರಿದ್ದಾರೆ, ಮೇಡಮ್ ವಸಂತಿ ಮೇಡಮ್, ಅವರನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶ್ಯಾಮ್ ಭಟ್ ಸರ್ ಅವರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರನ್ನು ಕೂಡ, ಹಿರಿಯರಾದಂತಹ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ಸೇರಿರುವಂತ ಎಲ್ಲರನ್ನು ಕೂಡ ಪ್ರತ್ಯೇಕ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈ ಅವಕಾಶ ಮಾಡಿಕೊಟ್ಟಂತಹ ಸುಭಾಷಿಣಿ ಮೇಡಮ್ ವಂದಿಸ್ತಾ ವಿರಮಿಸುತ್ತಿದ್ದೇನೆ. ನಮಸ್ಕಾರ. ಆಸೀನರಾಗಿರುವ ಅಭ್ಯಾಗತರನ್ನು ತಾಂಬೂಲದ ಮೂಲಕ ಗೌರವಿಸುವ ಸಮಯ. ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀಯುತ ರಮೇಶ್ ಸೂರ್ಯ ಇವರಿಗೆ ಆಬಾಸಾಪ ಕರ್ನಾಟಕ ಬೆಳ್ತಂಗಡಿ ತಾಲೂಕು ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಸುಭಾಷಿಣಿಯವರು ತಾಂಬೂಲ ನೀಡಿ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ತ್ರಿವಿಕ್ರಮ ಹೆಬ್ಬಾರ್ ಇವರಿಗೆ ಆಬಾಸಾಪ ಕರ್ನಾಟಕ ಬೆಳ್ತಂಗಡಿ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಗಣಪತಿ ಭಟ್ ಗುಳಮರುವ ಇವರು ತಾಂಬೂಲ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ. ಶ್ರೀಯುತ ತ್ರಿವಿಕ್ರಮ ಹೆಬ್ಬಾರ್ ಇವರು 1961ರಲ್ಲಿ ಬೆಳ್ತಂಗಡಿ ತಾಲೂಕು ಕರಂಬಾರು ಗ್ರಾಮದ ಕಾಜಿಮುಗೇರುವಿನಲ್ಲಿ ಜನಿಸಿದವರು. ಸಂಖ್ಯಾಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿ ಮುಗಿಸಿ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ 1 ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು. ಈಗಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಸೇರಿ ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಗದಗ, ಧಾರವಾಡ ಜಿಲ್ಲೆಯ 10 ಶಾಖೆಗಳಲ್ಲಿ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ಧಾರವಾಡದ ಮುಖ್ಯ ಶಾಖೆಯ ಚೀಫ್ ಮ್ಯಾನೇಜರ್ ಆಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಬೆಳ್ತಂಗಡಿಯ ಹಳೆಕೋಟೆಯಲ್ಲಿ ಪತ್ನಿ ವೀಣಾ ಮತ್ತು 2 ಪುತ್ರಿಯರೊಂದಿಗೆ ನಿವೃತ್ತಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಶ್ರೀಯುತರು ಉಜಿರೆ STM ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಲಲಿತ ಕಲಾ ಸಂಘದ ಕಾರ್ಯದರ್ಶಿಯಾಗಿದ್ದವರು. ಬೆಳ್ತಂಗಡಿ ರೋಟರಿ ಕ್ಲಬ್ನಲ್ಲಿ 20 ವರ್ಷದಿಂದ ಸದಸ್ಯರಾಗಿದ್ದಾರೆ. ಅರಸಿನಮಕ್ಕಿ ಜೆಸಿಸ್ನ ಸ್ಥಾಪಕಾಧ್ಯಕ್ಷರು ಹಾಗೂ ಈಗ ಬೆಳ್ತಂಗಡಿ ತಾಲೂಕು ಚಿತ್ಭಾವನ ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾಗಿರುತ್ತಾರೆ. ದಿನಪತ್ರಿಕೆ ಓದುವುದು, ಬರೆಯುವುದು, ಕೇಳುವುದು, ಹೇಳುವುದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಪ್ರವಾಸ ಹೋಗುವುದು, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ವ್ಯವಸಾಯ, ಆಧ್ಯಾತ್ಮ, ಭಗವದ್ಗೀತೆ, ಲೇಖನಗಳ ವಾಚನ ಇವಿಷ್ಟು ಇವರ ಹವ್ಯಾಸಗಳಲ್ಲದೆ ಯಕ್ಷಗಾನ ಕಲೆಯು ಇವರಿಗೆ ಬಹಳ ಪ್ರಿಯವಾದುದು.
ಹೀಗೆ ಅನೇಕ ಉತ್ತಮ ವಿಚಾರ ಮಂಥನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇಂದಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಪ್ರಾಜ್ಞತೆಯಲ್ಲಿ ದೀಪದೊಳಗಣ ಕಾಂತಿ ಅರಳಲು, ಗಮ್ಯದಿ ತಮವ ಕಳೆಯಲಿ ಸುಜ್ಞಾನದ ಬೆಳಕು ಎಂಬ ಮಾತಿನೊಂದಿಗೆ ಇಂದಿನ 16ನೇ ಅಧ್ಯಾಯದ ಉಪನ್ಯಾಸಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀಯುತ ತ್ರಿವಿಕ್ರಮ ಹೆಬ್ಬಾರ್ ಸರ್ ತಮಗಾಗಿ ಇದೀಗ ವೇದಿಕೆ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ವಿಷ್ಣು ವಂದೇ. ಇನ್ನು ಭಗವದ್ಗೀತೆಯ 2 ಅಂಶಗಳು ನನ್ನನ್ನು ಆಕರ್ಷಿಸಿವೆ. ಒಂದು, ಭಗವದ್ಗೀತೆ ನನ್ನ ಆರಾಧ್ಯ ದೇವರಾದ ಶ್ರೀ ಗೋಪಾಲಕೃಷ್ಣನ್ ನಾನು ನೋಡಿ. ಇನ್ನೊಂದು, ಭಗವದ್ಗೀತೆ ಜೀವನ ಮೌಲ್ಯವನ್ನು ತಿಳಿಸ್ತದೆ. ಭಗವದ್ಗೀತೆ ಒಂದು ಆರಾಧನಾ ಬಗ್ಗೆ ದೈವಾರಾಧನೆ ಬಗ್ಗೆ ಹೇಳುವ ಒಂದು ಗ್ರಂಥವು ಮಾತ್ರವಲ್ಲ, ಅದು ಸ್ತೋತ್ರ ಪುಸ್ತಕವೂ ಅಲ್ಲ. ಅದು DVG ಹೇಳಿದಾಗೆ ನಿತ್ಯ ಜೀವನದಲ್ಲಿ ನಾವು ಹೇಗೆ ನಡೀಬೇಕು, ಹೇಗೆ ನಡ್ಕೊಳ್ಳಬೇಕು ಅಂತ ಹೇಳುವ ಅದ್ಭುತ ಗ್ರಂಥ. ಪ್ರಪಂಚದಲ್ಲಿ ಇಂಥ ಗ್ರಂಥ ಬೇರೆ ಯಾವುದು ಇರಲಿಕ್ಕಿಲ್ಲ. ಜೀವನ ಮೌಲ್ಯಗಳನ್ನು, ನಿತ್ಯ ಜೀವನವನ್ನು ಹೇಗೆ ನಾವು ನಡೆಸಬೇಕು ಅಂತ ಹೇಳುವ ಒಂದು ಪುಸ್ತಕ ಯಾವುದೇ ಇರಲಿಕ್ಕಿಲ್ಲ. ಮಾತ್ರವಲ್ಲ, ಭಗವದ್ಗೀತೆಯು ಸಾರ್ವಕಾಲಿಕ. 5000 ವರ್ಷಗಳ ಹಿಂದೆ ಬರೆದ್ರು ಅದು ಇವತ್ತಿಗೂ ಕೂಡ ಪ್ರಸ್ತುತ. 2025 ಇಸ್ವಿಗೆ ಔಟ್ಡೇಟೆಡ್. ಅದು ಇವತ್ತಿನ ದಿವಸಕ್ಕೆ ಲಗಾವಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅದರ ಪ್ರತಿಯೊಂದು ಶ್ಲೋಕವು ಇವತ್ತಿಗೂ ಕೂಡ ಪ್ರಸ್ತುತ. ಅದರಿಂದಾಗಿ ನನಗೆ ಇದರ ಬಗ್ಗೆ ಆಕರ್ಷಣೆ ಉಂಟಾಗಿ ನಾನು ಆಗಾಗ ಅದನ್ನು ಇಣುಕಿ ನೋಡಲಿಕ್ಕೆ ಶುರು ಮಾಡಿದ್ದೆ ಭಗವದ್ಗೀತೆ ಬಗ್ಗೆ. ಆ ಇಣುಕಿ ನೋಟಿದರ ಇಣುಕು ನೋಟವನ್ನು ನಿಮಗೆ ಇವತ್ತು ಕೊಡ್ತೇನೆ. ಮತ್ತೆ ಇಲ್ಲಿ ಈ ಹಿಂದೆ ಎಲ್ಲ ಅಧ್ಯಾಯ ಮಾಡಿದವರು ಬಹುಶಃ ಅಧ್ಯಾಪಕರು. ನನ್ನನ್ನೊಬ್ಬಂದು ಬಿಟ್ಟು ನಾನೊಬ್ಬನೇ ಬ್ಯಾಂಕ್ ಮ್ಯಾನೇಜರ್. ಅದು ನನಗೆ ಧೈರ್ಯ, ಆದರೆ ಇನ್ನೊಬ್ಬರು ಬ್ಯಾಂಕಿನವರಿದ್ದಾರೆ ಅಧ್ಯಕ್ಷರು. ಅದರಿಂದಾಗಿ ಇವತ್ತಿನ ಈ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತೇನೆ. ಇವತ್ತಿನ ಅಧ್ಯಾಯದ ಹೆಸರು ದೈವಾಸುರ ಸಂಪದ್ಗುಣ ವಿಭಾಗ ಯೋಗ. ಹಿಂದಿನ ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ನೀವು ನೋಡಿದಿರಿ. ಕ್ಷರ ಮತ್ತು ಅಕ್ಷರವನ್ನು ಮೀರಿದ ಭಗವಂತನ ನಾವು ಹೇಗೆ ಪಡೆಯುವುದು? ಈ ಭಗವಂತನನ್ನು, ಈ ಸಂಸಾರವನ್ನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದರು. ಅದರ ಸ್ಟಾರ್ಟ್ ಆಗುವುದೇ ಊರ್ಧ ಮೂಲ, ಅಧೋ ಶಾಖಾ, ಅಶ್ವತ್ಥ ಇಂದ ಸ್ಟಾರ್ಟ್ ಆಗ್ತದೆ. ಈ ಅಶ್ವತ್ಥ ವೃಕ್ಷ ನಾವು ಸುತ್ತ ನಮ್ಮೂರಿನಲ್ಲಿ ನೋಡುವ ಅಶ್ವತ್ಥ ವೃಕ್ಷದಾಗಿ ಇಲ್ಲ, ಉಲ್ಟ ಇದೆ. ಇದರ ಬೇರುಗಳು ಮೇಲೆ ಇದ್ದಾವೆ, ಅದರ ಗೆಲ್ಲುಗಳು ಕೆಳಗಿದೆ. ಇದು ಉಲ್ಟ ಅಶ್ವತ್ಥ ವೃಕ್ಷ. ಇದರ ಬೇರುಗಳು ಬ್ರಹ್ಮನಿಂದ ಹೊರಟಿದ್ದಾವೆ, ಗೆಲ್ಲುಗಳು ಕೆಳಗೆ ಸಂಸಾರದಲ್ಲಿ ಹೊರಟಿಕೊಂಡಿದ್ದಾವೆ. ಈ ಗೆಲ್ಲುಗಳು, ಬೀಳಲುಗಳು, ಇವುಗಳಿಗೆ ನಾವು ನೇತಾಡಿಕೊಂಡು ನಾವು ಸಂಸಾರದಲ್ಲಿ ಇವತ್ತು ಬಂಧನದಲ್ಲಿದ್ದೇವೆ. ಈ ಬೀಳಲುಗಳನ್ನು ಅಮೋಹ ಎಂಬ ಕತ್ತಿಯಿಂದ, ಬಲವಾದ ಕತ್ತಿಯಿಂದ ಕಡಿದು ನಾವು ಹೇಗೆ ಬಂಧ ವಿಮುಕ್ತರಾಗಬೇಕು ಅಂತ ಪುರುಷೋತ್ತಮ ಯೋಗದಲ್ಲಿ ಹೇಳಿದೆ. ಮಾತ್ರವಲ್ಲ, ಪುರುಷೋತ್ತಮನಾಗಬೇಕಾದ್ರೆ ನಾವು ಉತ್ತಮ ಪುರುಷ, ನಾವು ಒಳ್ಳೆ ಮನುಷ್ಯರಾದ್ರೆ ಮಾತ್ರ ಪುರುಷೋತ್ತಮರಾಗ್ಬೋದು. ಅದು ಹೇಗೆ ಅಂತ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದೆ. ಇವತ್ತಿನ ಈ ಅಧ್ಯಾಯ ದೈವಾಸುರ ಸಂಪತ್ತು ಯೋಗ. ಇಲ್ಲಿ ದೇವಿ ಗುಣಗಳು ಮತ್ತು ಅಸುರಿ ಗುಣಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಸಂಪತ್ ಗುಣ ವಿಭಾಗ ಯಾಕೆ ಹೇಳಿದ್ದಾರೆ? ಕೃಷ್ಣನ ಪ್ರಕಾರ ನಿಮ್ಮಲ್ಲಿರುವ ಆಸ್ತಿಗಳು, ನಿಮ್ಮಲ್ಲಿರುವ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮಲ್ಲಿರುವ ದುಡ್ಡು, ನಿಮ್ಮಲ್ಲಿರುವ ಚಿನ್ನ ಸಂಪತ್ತು ಅಲ್ಲ. ಕೃಷ್ಣನ ಪ್ರಕಾರ ಅಂದರೆ ಗುಣಗಳೇ ಸಂಪತ್ತು. ಯಾರಲ್ಲಿ ಗುಣಗಳು ಉಂಟು, ಹಣ ಉಂಟು, ಅವನೇ ನಿಜವಾದ ಶ್ರೀಮಂತ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಇನ್ನು ಇದರಲ್ಲಿ ದೈವಾಸುರ ಸಂಪತ್ತು ವಿಭಾಗ, ದೈವರು ಮತ್ತು ಅಸುರರ ಬಗ್ಗೆ ಅಸುರರ ಬಗ್ಗೆ ವಿವರಣೆ ಇಲ್ಲ, ದೈವರ ಬಗ್ಗೆ ವಿಷಯ ಇಲ್ಲ, ಅವರ ಗುಣಗಳ ಬಗ್ಗೆ ವಿವರಣೆ ಇದೆ. ಇಲ್ಲಿ ದೇವಿ ಗುಣದವರಿಗೂ ಅಸುರಿ ಗುಣದವರಿಗೂ ರೂಪದಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾವು ಚಂದಮಾಮ ಚಿತ್ರದಲ್ಲಿ ಅಥವಾ TV ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ತೋರಿಸಿದ ಹಾಗೆ ರಾಕ್ಷಸರು 2 ಕೋಡುಗಳು ಮತ್ತೆ ಕೋರೆ ದಾಡೆಗಳು, ಕೆಂಪು ಕಣ್ಣು, ದೊಡ್ಡ ಹೊಟ್ಟೆ, ಕಪ್ಪ ದೇಹ ಹಾಗೆ ಇರುವುದಿಲ್ಲ. ಅವತ್ತು ಕೂಡ ಇವತ್ತು ಕೂಡ ಅಸುರರು ಎಲ್ಲ ಹಾಗೆ ಇರ್ತಾರೆ, ಗುಣಗಳು ಮಾತ್ರ
ಅಸುರರದ್ದು ಇರ್ತದೆ. ನೋಡ್ಲಿಕ್ಕೆ ರೂಪದಲ್ಲಿ ದೈವಿ ಗುಣದವರಿಗೆ ಅಸುರಿ ಗುಣದವರಿಗೆ ನೋಡ್ಲಿಕ್ಕೆ ಏನು ವ್ಯತ್ಯಾಸ ಇರುವುದಿಲ್ಲ. ಕೆಲವರು ನೋಡ್ಲಿಕ್ಕೆ ತುಂಬಾ ಚಂದ ದೇವರಾಗಿರ್ತಾರೆ, ಅದರ ಗುಣಗಳು ಮಾತ್ರ ಅಸುರರದ್ದು ಇರ್ತದೆ. ಕೆಲವರು ನೋಡ್ಲಿಕ್ಕೆ ರಫ್ ಆಗಿರ್ತಾರೆ, ನೋಡುವ ಹೆದರಿಕೆ ಆಗುತ್ತೆ, ಬಟ್ ಗುಣಗಳು ದೈವರದ್ದು ಇರ್ತದೆ. ಹೀಗೆ ದೈವಾಸುರರಿಗೆ ಏನು ವ್ಯತ್ಯಾಸ ಇಲ್ಲ. ಇನ್ನು ಅದಕ್ಕೆ ಜಾತಿದು ಕೂಡ ಯಾವುದೇ ವ್ಯತ್ಯಾಸ ಇದಿಲ್ಲ. ದೈವರಿಗೆ ಅಸುರಿಗೆ ಎಲ್ಲ ಜಾತಿಯರು ದೈವಿ ಗುಣದವರಿದ್ದಾರೆ, ಅಸುರಿ ಗುಣದವರಿದ್ದಾರೆ. ಉದಾಹರಣೆಗೆ ಪ್ರಹ್ಲಾದ ಅಸುರಿ ರಾಕ್ಷಸ ಜಾತಿಯನ್ನು ಹುಟ್ಟಿದವು, ಭಯಂಕರ ರಾಕ್ಷಸ ಜಾತಿ, ಆದರೆ ಅವನು ದೈವಿ ಗುಣ ಇತ್ತು. ದುರ್ಯೋಧನ ಮತ್ತು ನಮ್ಮ ಯುಧಿಷ್ಠಿರ ಇಲ್ಲೇ ಜಾತಿಯವರು, ಅದರ ಗುಣಗಳಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಆಧ್ಯಾತ್ಮದಲ್ಲಿ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳಿರ್ತವೆ. ಉದಾಹರಣೆಗೆ ಹಿಂದೆ ಬ್ರಹ್ಮ ಅಂತ ಹೇಳಿದರೆ ಬ್ರಹ್ಮನಿಂದ ಎಲ್ಲ ಪ್ರತಿಯೊಂದು ಎಲ್ಲವೂ ಹೊರಟಿದೆ. ಇಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಚತುರ್ಮುಖ ಬ್ರಹ್ಮನಲ್ಲ. ಬ್ರಹ್ಮ ಅಂದರೆ ದೇವರು, ಭಗವಂತ, ಡಿವೈನ್ ಸ್ಪಿರಿಟ್, ದಿವ್ಯ ಶಕ್ತಿ ಭಗವಂತ ಅಂತ. ಅದಕ್ಕೆ ಯಾವ ರೂಪ ಇಲ್ಲ, ಅದಕ್ಕೆ ಯಾವ ಆಕಾರ ಇಲ್ಲ, ಕೈಕಾಲುಗಳಿಲ್ಲ, ಮುಖ ಇಲ್ಲ, ಅದಕ್ಕೆ ಹೆಸರೂ ಇಲ್ಲ ದೈವ ಶಕ್ತಿಗೆ. ಆದರೆ ಜನಸಾಮಾನ್ಯರಿಗೆ ಅವನು ದೇವರು ಅಗ್ರಾಹ್ಯ, ಅಂದರೆ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲದವನು, ಅಪ್ರಮೇಯ, ಅವನನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಜ, ಅವನು ಹುಟ್ಟಿಲ್ಲ, ಅನಾದಿ ನಿಧನ, ಅವನು ಹುಟ್ಟು ಇಲ್ಲ, ಸಾವು ಇಲ್ಲ, ಅವನು ಆಲ್ ಪರ್ವೇಡಿಂಗ್ ವಿಷ್ಣು, ಎಲ್ಲ ಕಡೆ ಇದ್ದಾನೆ, ನಮ್ಮಲ್ಲಿದ್ದಾನೆ, ನಿಮ್ಮಲ್ಲಿ ಎಲ್ಲ ಕಡೆ ಇದ್ದಾನೆ, ಎಲ್ಲರನ್ನೂ ಅವನು ಈ ಪ್ರಪಂಚ ಎಲ್ಲ ಆಗು ಹೋಗುಗಳಿಗೆ ದೇವರೇ ಕಾರಣ. ಅವನು ಯಾವುದೇ ರೂಪ ಇಲ್ಲ, ಯಾವುದೇ ಗುಣ ಇಲ್ಲ, ಶಕ್ತಿ ಮಾತ್ರ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಬಯಲು ಪ್ರದೇಶದಲ್ಲಿ ಕೊಂಡೋಗಿ ನಿಲ್ಲಿಸಿ ನೋಡಿ ದೇವರನ್ನು ಏನೂ ಇಲ್ಲ, ನೀವು ಆರಾಧನೆ ಮಾಡಿ ಅಂದರೆ ಆ ದೇವರ ಬಗ್ಗೆ ಜನಸಾಮಾನ್ಯರಿಗೆ ಕಾನ್ಸಂಟ್ರೇಷನ್ ಇಡಲಿಕ್ಕೂ ಸಾಧ್ಯ ಇಲ್ಲ, ದೇವರ ಅನುಸಂಧಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ ಜನಸಾಮಾನ್ಯರಿಗೆ. ಈ ಅಮೂರ್ತ ರೂಪ ಮಾತ್ರ, ಮೂರ್ತವು ತುಂಬ ಅಧ್ಯಾತ್ಮದಲ್ಲಿ ಮೇಲೆ ಹೋದವರಿಗೆ ಮಾತ್ರ ಸಾಧ್ಯ, ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇವರಿಗೂ ಒಂದು ವಾಟ್ ವಿ ಆರ್ ಸೀಯಿಂಗ್ ಬಿಲೀವ್, ನಾವು ಏನು ನೋಡ್ತೇವೆ ಅದನ್ನು ನಾವು ನಂಬ್ತೇವೆ, ಕಣ್ಣ ಮುಂದೆ ನೋಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಹಾಗೆ ದೇವರಿಗೂ ಕೈ ಕಾಲು ಮುಖ ಎಲ್ಲ ಮಾಡಿದ್ದಾರೆ. ನಮಗೆ ಸಂಸಾರ, ದೇವರಿಗೂ ಮಕ್ಕಳು, ಹೆಂಡತಿ, ಗಂಡ ಅಂತ ಹೇಳಿ ಅದಕ್ಕೊಂದು ಒಂದಷ್ಟು ಪೌರಾಣಿಕ ಕಥೆಗಳನ್ನು ಮಾಡಿದ್ದಾರೆ ವಿನ ಮತ್ತೆ ಅವರ ಗುಣವನ್ನು, ದೈವಿ ಗುಣವನ್ನು ವೈಭವೀಕರಿಸಿಗೋಸ್ಕರ ಅನೇಕ ಪುರಾಣ ಕಥೆಗಳನ್ನು ಮಾಡಿದ್ದಾರೆ, ತಪ್ಪಲ್ಲ. ಜನಸಾಮಾನ್ಯರಿಗೆ ಅದು ಮನದಟ್ಟ ಹಾಕಬೇಕಾದ್ರೆ ಅದೆಲ್ಲ ಬೇಕಾಗುತ್ತದೆ ವಿನ ದೇವರಿಗೆ ಯಾವ ರೂಪವೂ ಯಾವ ಇದೂ ಇಲ್ಲ. ಇನ್ನು ಇವತ್ತಿನ ಅಧ್ಯಾಯದಲ್ಲಿ ದೈವರು ಮತ್ತು ಅಸುರರ ಬಗ್ಗೆ ಹೇಳಿದೆ. ಇಲ್ಲಿ ಪ್ರಥಮ 3 ಶ್ಲೋಕದಲ್ಲಿ 26 ದೈವಿ ಗುಣಗಳು, ಮತ್ತೆ 4ನೇ ಶ್ಲೋಕದಲ್ಲಿ 6 ಅಸುರಿ ಗುಣಗಳನ್ನು ಕೊಟ್ಟಿರುತ್ತದೆ. ಇಲ್ಲಿ ನೀವು ಕೇಳ್ಬೋದು 26 ದೈವಿ ಗುಣಗಳು, 6 ಅಸುರಿ ಗುಣಗಳು ಯಾಕೆ ಅಂತ. ದೇವಿ ಗುಣ ಪಡೆಯಬೇಕಾದ್ರೆ 26 ಗುಣಗಳು ಬೇಕು, ಅದರ ಅಸುರಿ ಗುಣಗಳು 6 ಸಾಕು. ಮತ್ತೆ ಈ 6 ಅಸುರಿ ಗುಣಗಳಲ್ಲಿ ಒಂದೂ ಇರಬಾರ್ದು, ಒಂದು ಇದ್ರೂ ಎಲ್ಲ ಬಣ್ಣ ಮಸಿದು ಹೋಗಿತ್ತು ಎಂಬ ಹಾಗೆ ಅರ್ಥ. ಉದಾಹರಣೆಗೆ ರಾವಣ, ಅವ ಮಹಾಬ್ರಾಹ್ಮಣ, ವೇದಜ್ಞ, ವೇದಗಳನ್ನು ಅರೆದು ಕುಡಿದವ, ಮಹಾಜ್ಞಾನಿ, ಮಹಾ ತಪಸ್ವಿ, ಬಲಶಾಲಿ, ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದ. ಅವನಿಕ ಸಂಧ್ಯಾವಂದನೆ ಪೂಜೆ ಮಾಡಿದ್ದು ಎಲ್ಲಿಗೂ ಹೋಗ್ತಿರಲಿಲ್ಲ. ಆದರೆ ಅವನ ಗುಣಗಳು ರಾಕ್ಷಸಿ ಗುಣಗಳಿದ್ದ ಕಾರಣ ಅವನು ರಾಕ್ಷಸ ಅಂತ ಹೇಳ್ತಾರೆ. ಅದರಿಂದಾಗಿ ಇದಕ್ಕೋಸ್ಕರ 26 ದೈವಿ ಗುಣಗಳು ಹೇಳಿದ್ದಾರೆ. ಅದು ಯಾವುವು ಅಂದರೆ ಅಭಯಂ ಸತ್ವ ಸಂತುದ್ಧಿ ಜ್ಞಾನ ಯೋಗ ವ್ಯವಸ್ಥಿತ ದಾನಂದಮಸ್ಯ ಯಜ್ಞಶ್ಚ ಸ್ವಾಧಾಯಸ್ತಪ ಕಾರ್ಯವನ್ ಅಹಿಂಸಾರ್ಥ ಸತ್ಯಮ ಕ್ರೋಧಸ್ತಾಗ ಚಾರ್ದಿರ್ ಅಪೇಷುನಂ ದಯಾಭೂತೇಶ ಅಲೋದ್ಲುಪ್ತಂ ಮಾರ್ದವಂ ಹೀರಚಾಪಲಂ ತೇಜಕ್ಷಮಾದತಿ ಶೌಚಂ ಅದ್ರೋಹಂ ನಾತಿ ಮಾನಿತ ಭೌತಿ ಸಂಪದಂ ಒಂದು ಸಂಪದಂ ಕೂಡ ದೇವಿಂ ಅಭಿಜಾತಸ್ಯ ಭಾರತ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಇಲ್ಲಿ ಹಾಗಾದ್ರೆ 26 ದೈವಿ ಗುಣಗಳು ಯಾವುದು? ಬನ್ನಂಜಿಯವರು ಹೇಳ್ತಿದ್ರು ಯಾವಾಗಲೂ ಶ್ಲೋಕ ಒಡೆದು ಓದ್ಬೇಕಾದ್ರೆ ನಮಗೆ ಅರ್ಥ ಆಗ್ತದೆ, ಉದ್ದಕ್ಕೆ ಅಂದರೆ ಶಬ್ದಗಳು ನಮಗೆ ಅರ್ಥ ಆಗೋದಿಲ್ಲ. ಅಭಯ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತ, ದಾನ ದಮ ಯಜ್ಞ ಸ್ವಾಧ್ಯಾಯ ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೇಷಣಂ ದಯಾಭೂತೇಶ ಅಲೂತಂ ಅಲೋಲುಪ್ತಮಂ ಮಾರ್ದವಂ ಹೀಹಿ
ಇಚ್ಛಾಫಲಂ ಬೀಜ ಕ್ಷಮ ಧೃತಿ ಶೌಚಂ ಅದ್ರೂಪ ನಾತಿ ಮಾಡಿದ್ದಾರೆ 26 ಬೇಕು. ಅದರಿಂದಾಗಿ ನಾನು ಕೆಲವು ಮಾತ್ರ ವಿವರಿಸಿ ಉಳಿದ ಸ್ವಲ್ಪ ಎಕ್ಸ್ಪ್ಲೇಟರಿ. ಈಗ ಅಭಯಂ ಅಂದರೆ ಹೆದರಿಕೆ ಇಲ್ಲದಿರುವುದು. ನಾವು ಹೆದರಲೂಬಾರದು, ಹೆದರಿಸಲೂಬಾರದು. ಯಾರಿಗೆ ಹೆದರಿಕೆ ಇರುವುದಿಲ್ಲ? ಯಾರು ಸತ್ಯ ಮಾರ್ಗದಲ್ಲಿ ನಡೆಯುತ್ತಾರೋ, ಯಾರು ಅನ್ಯಾಯ ಮಾಡುವುದಿಲ್ಲವೋ, ಯಾರು ಮೋಸ ಮಾಡುವುದಿಲ್ಲವೋ ಅವರಿಗೆ ಯಾವತ್ತೂ ಹೆದರಿಕೆ ಇರುವುದಿಲ್ಲ. ಯಾರಿಗೆ ದೇವರ ಬಗ್ಗೆ ಭಕ್ತಿ ಇರ್ತದೋ ಅವರಿಗೆ ಧೈರ್ಯ ಇರ್ತದೆ, ದೇವರು ನಮ್ಮ ಮನಸ್ಸು ರಕ್ಷಿಸ್ತಾನೆ ಅಂತೇಳಿ. ಅದರಿಂದಾಗಿ ಅವರು ಕೂಡ ಹೆದರುವುದಿಲ್ಲ. ಹೆದರುವುದು ಯಾರು? ಯಾರು ಮೋಸ ಮಾಡ್ತಾನೆ, ಯಾರು ನಪಡ ಮಾಡಿದ್ದಾನೆ, ಯಾರು ಅನ್ಯಾಯ ಮಾರ್ಗದಿಂದ ಧನ ಸಂಗ್ರಹ ಮಾಡಿದ್ದಾನೆ, ಮತ್ತೆ ಯಾರು ವಂಚನೆ ಮಾಡಿದ್ದಾನೆ ಅವರಿಗೆ ಯಾವುದು ಭಯ. ಈಗ ಅನ್ಯಾಯ ಮಾರ್ಗದಿಂದ ಹಣ ಸಂಪಾದನೆ ಮಾಡಿದವರಿಗೆ ಇನ್ಕಮ್ ಟ್ಯಾಕ್ಸ್ನವ್ರು ಯಾವುದು ಭಯ, ಅವನಿಗೆ ಎದುರೇ ಬರೋದಿಲ್ಲ. ನೀವು ಓದಿರ್ಬೋದು ಪೇಪರ್ನಲ್ಲಿ, ಪೈಪಲ್ಲಿ ಒಂದು ಹಾಕಿಟ್ಟಿದ್ರಲ್ಲಿ ನೀವು ಇಲ್ಲಿ ಓದಿದಿರ್ಬೋದು. ಆಗ ನೀವೇನಾದ್ರೂ ಈಗ ಕೂತ್ಕೊಂಡು ಅವರ ಪಕ್ಕದಲ್ಲಿ ಪೈಪ್ ಅಂತ ಹೇಳಿದ್ರೆ ಅವ್ರು ಬೆಚ್ಚಿ ಬೀಳ್ತಾರೆ. ಬಹುಶಃ ನನ್ನ ಮನೆಯಲ್ಲಿ ಇದ್ದದ್ದೇನೋ ಹೇಳ್ತಾರ ಅಂತ. ಟಾಯ್ಲೆಟಲ್ಲಿ ದುಡ್ಡು ಇಟ್ಟಿದ್ರೆ ಅಂತ. ಆಗ ನಾವು ಟಾಯ್ಲೆಟಿಗೆ ಹೋಗ್ಬೇಕಂದ್ರೆ ಹೋಗ್ಬಿಡಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ. ಆದರೆ ದೈವೀ ಗುಣದವರಿಗೆ ಅಭಯ ಎಂಬವನು ಯಾವುದೇ ಹೆದರಿಕೆ ಇಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ನಾನೇನು ಅನ್ಯಾಯ ಮಾಡಲಿಲ್ಲ, ಕೊಡಿ ನೀವು ಅಂತೇಳಿ. ಇನ್ನು ಕೇಸ್ ಹಾಕಿ ಅಂತ ಹೇಳ್ತಾರೆ. ಯಾರು ಏನು ಬೇಕಾದ್ರೂ ಹೇಳಿ, ನನಗೆ ಧೈರ್ಯ ಇದೆ, ನನಗೆ ಏನು ತಲೆಬಿಸಿ ಇಲ್ಲ, ಏನು ಬೇಕಾದ್ರೂ ಹೇಳಿ ಅಂತೇಳಿ ನಾವು ಹೇಳ್ತಾರೆ. ಇದು ದೈವಿ ಗುಣ. ಅದು ದೈವಿ ಗುಣದವರಿಗೆ ಮಾತ್ರ ಅಭಯಂ ಸಾಧ್ಯ. ಸತ್ವ ಸಂಶುದ್ಧಿ, ಅಂತಃಕರಣ ಶುದ್ಧವಾದ ಬದುಕಬೇಕು. ನಾವು ಸೇವಿಸುವ ಆಹಾರ ಸಾತ್ವಿಕವಾಗಿರಬೇಕು. ಇಲ್ಲಿ ಆಹಾರ ಅಂದ್ರೆ ನಾವು ತಿನ್ನುವ ತಿಂಡಿ ವಡೆ ಮಾತ್ರ ಅಲ್ಲ. ಇಲ್ಲಿ ಆಹಾರ ಅಂದ್ರೆ ನಾವು ನೋಡುವ ದೃಶ್ಯಗಳು, ನಾವು ಕೇಳ ಬಯಸುವ ಶಬ್ದಗಳು, ನಾವು ಮಾಡಿದ ಸಂಪಾದನೆ, ಅದು ಕೂಡ ಆಹಾರ. ನೀವು ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಿ ಆ ದುಡ್ಡಲ್ಲಿ ತಿಂಡಿ ತಿಂದರೆ ನೀವು ಎಷ್ಟೇ ಮಣಿ ಉಟ್ಕೊಳ್ಳಿ, ಶುದ್ಧ ಎಷ್ಟೇ ಮಾಡ್ಕೊಳ್ಳಿ, ಅದು ಅಶುದ್ಧಿ ಆಗಿರ್ತದೆ. ಅದಕ್ಕೆ ದೈವೀ ಗುಣದವರು ಯಾರಿಗೂ ಸತ್ವ ಸಂಶುದ್ಧಿ ಆಗಿರ್ತಾನೆ ಅಂತೇಳಿ ಇಲ್ಲಿ ಜ್ಞಾನಯೋಗ ವ್ಯವಸ್ಥಿತ. ದೈವೀ ಗುಣದವರು ಜ್ಞಾನವನ್ನು ಪಡೀಲಿಕ್ಕೆ ಯಾವಾಗಲೂ ಸುಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಜ್ಞಾನ ಅಂದರೆ ರಾಜಕೀಯ, ಸಿನಿಮಾ ಇದಲ್ಲ, ಅದು ಜ್ಞಾನನೇ. ಜ್ಞಾನ ಅಂದರೆ ಸುಜ್ಞಾನ. ನಾವು ದೈವರನ್ನು ಪಡೀಲಿಕ್ಕೆ ಯಾವ ರೀತಿಯ ಜ್ಞಾನ ಪಡಿಬೇಕು, ಮತ್ತೆ ಜೀವನದಲ್ಲಿ ಒಳ್ಳೆ ರೀತಿ ಇರಲಿಕ್ಕೆ ನಾವು ಯಾವ ರೀತಿ ಜ್ಞಾನವನ್ನು ಪಡಿಬೇಕು, ಮತ್ತೆ ನಾವು ಗೌರವವಾಗಿರ್ಬೇಕಾದ್ರೆ ಯಾವ ಒಂದು ಜ್ಞಾನ ಪಡಿಬೇಕು, ಇದರ ಸಂಗ್ರಹವನ್ನು ದೈವಿ ಗುಣವನ್ನು ಮಾಡ್ತಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ, ತಮಗೆ ಗೊತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ. ಬಹಳ ಜನಕ್ಕೆ ಯಾವ ಇದನ್ನು ಬನ್ನಂಜಿಯವರು ಹೇಳ್ತಾ ಇದ್ರು, ಅವರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಬನ್ನಂಜಿಯವರು ಇನ್ನೊಂದು ಹೇಳ್ತಿದ್ರು, ನಾವು ಜ್ಞಾನ ಪಡಿಬೇಕಾದ್ರೆ ಖಾಲಿ ಆಗಬೇಕು ಅಂತ. ಖಾಲಿ ಆಗೋದ್ರಿಂದ ಏನು, ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಜ್ಞಾನ ತಿಳಿಸ್ಲಿಕ್ಕೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಅಂದರೆ ಏನೂ ನಮಗೆ ಕಲೀಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅವರು ಬನ್ನಂಜಿಯವರು ಆಗ ಹೇಳ್ತಿದ್ರು. ಇನ್ನು ದಾನ, ನಮ್ಮ ಧರ್ಮದಲ್ಲಿ ದಾನಕ್ಕೆ ದೊಡ್ಡ ಸ್ಥಾನ ಇದೆ. ದಾನವು ಯಜ್ಞಕ್ಕೆ ಸಮ ಅಂತ ಕೃಷ್ಣ ಹೇಳ್ತಾನೆ. ಹೊಸ ಡೆಫಿನೇಷನ್ ಕೊಟ್ಟಿದ್ರು ದಾನಕ್ಕೆ. ಈಗ ದಾನ ಕೊಡಬೇಕಾದ್ರೆ ಹಣ ಇದ್ದವರಿಗೆ ಮಾತ್ರ ದಾನ ಕೊಡಬೇಕು ಅಂತ ಏನಿಲ್ಲ. ದಾನ ಯಾರಿಗೂ ಮಾಡ್ಬೋದು, ಹಣ ಇಲ್ಲದನ್ನು ಮಾಡ್ಬೋದು, ಶ್ರಮ ದಾನ ಮಾಡ್ಬೋದು, ಸ್ವಲ್ಪ ನಿಮಗೆ ನಾಲೆಜ್ ಇದ್ದರೆ ಜ್ಞಾನ ದಾನ ಮಾಡ್ಬೋದು, ಅಥವಾ ಅಭಯ ದಾನ, ಅವನಿಗೆ ಧೈರ್ಯ ಕೊಡಿಸ್ಬೋದು, ಅಥವಾ ಯಾರಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು, ಸಮಾಜ ಸೇವೆಗಳನ್ನು ಮಾಡಬೇಕು. ಈ ರೀತಿ ಇದಕ್ಕೆ ಜ್ಞಾನಕ್ಕೆ ಯಜ್ಞ ಅಂತ ಹೇಳ್ತಾನೆ. ಇನ್ನು ಅನ್ನದಾನಕ್ಕೆ ನಮ್ಮಲ್ಲಿ ಶ್ರೇಷ್ಠವಾದ ಸ್ಥಾನ ಇದೆ. ಇಲ್ಲಿ ಅನ್ನದಾನ ಅಂದರೆ ನೀವೊಂದಷ್ಟು 500, 400, 500 ಊಟ ಹಾಕ್ತೀವಿ. ಬಂದವರೆಲ್ಲ ಚೂರು ಹಸಿವಿಲ್ಲ, ಹೊಟ್ಟೆ ತುಂಬ ಆಗಿದೆ, ಏನೋ ನಿಮಗೆ ಬೇಜಾರಾಗ್ತದೆ, ನಾನು ತಿಂತದೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಅನ್ನದಾನ ನಮಗೆ ಗೊತ್ತಿಲ್ಲ. ಅದರ ಬದಲು ನೀಡಿ ಪರ್ಸನ್, ಯಾರು ಹಸಿದಿರ್ತಾರೆ, ಬಹುಶಃ ಅವರಿಗೆ ಹಸಿದಿರ್ತಾರೆ, ಮನೆಯಲ್ಲಿ ಊಟಕ್ಕೆ ಇಲ್ಲ ಅಂಥವರಿಗೆ ಮಾಡಿದ ದಾನ ಮಾತ್ರ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ. ಇನ್ನು ದಾನ ಅಂತ ಹೇಳೋದು ಒಂದು ಕಥೆ ನೆನಪಾಗುತ್ತೆ. ಒಬ್ಬ ಕೂಲಿಯ ದನಿ ಅಂತ ಕೇಳ್ತಾನಂತೆ, ಸ್ವಾಮಿ ನನಗೆ ಇಂಥ ಒಂದು ಕ್ಷೇತ್ರಕ್ಕೆ ಹೋಗಬೇಕು, ನನಗೆ 2 ದಿವಸ ರಜೆ ಕೊಡಿ ಅಂತ ಹೇಳ್ತಾನೆ. ಯಜಮಾನ ಹೇಳ್ತಾನೆ, ಆಯ್ತು ರಜೆ ಕೊಡ್ತೇನೆ, ಆದರೆ ನನಗೂ ಹೋಗ್ಬೇಕಂತಿತ್ತು ಕ್ಷೇತ್ರಕ್ಕೆ, ಆದರೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು 500 ರೂಪಾಯಿ ಕೊಡ್ತೇನೆ, ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಹಾಕು ಅಂತ. ಇವ ಹೋಗುವಾಗ ದಾರಿಯಲ್ಲಿ ಹೋಗುವಾಗ ನೋಡ್ತಾನೆ, ಒಂದಷ್ಟು ಜನ ತುಂಬ ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ. ಅವರು ಕೂಡ
ಕೂಡ ಇವನಾಗೆ ಯಾತ್ರೆಗೆ ಹೊರಟವರೆ. ಅವರಿಗೆ ಹಸಿವಾಗ್ತದೆ ದಾರಿ ಮಧ್ಯದಲ್ಲಿ. ಹೋಟೆಲ್ಗಳು ಉಂಟು, ಅದು ತಿನ್ನಲಿಕ್ಕೆ ದುಡ್ಡು ಇಲ್ಲ ಅವರಿಗೆ. ನೀವು ಅವರಿಗೆ ಒಂದು ತಿಂಡಿ ತೆಗೆಸಿಕೊಡ್ತಾರೆ, ಅದರಲ್ಲಿ 400 ರೂಪಾಯಿ ಖರ್ಚಾಗ್ತದೆ. ಉಳಿದ 100 ರೂಪಾಯಿಯನ್ನು ದೇವಸ್ಥಾನ ಡಬ್ಬಿಗೆ ಹಾಕಿ ದನಿಗಳೆಲ್ಲ ಹೇಳೋದು ಅಂತ ಇರ್ತಾರೆ. ರಾತ್ರಿ ದನಿಗೆ ಸ್ವಪ್ನ ಬೀಳತ್ತೆ. ಅವನು ಸ್ವಪ್ನದಲ್ಲಿ ಹೇಳ್ತಾನೆ, ನೀನು ಹಾಕಿದ 400 ರೂಪಾಯಿ ನನಗೆ ಸಿಕ್ಕಿದ್ದು. ಇವನಿಗೆ ಎಚ್ಚರ ಆಗ್ತದೆ, ಎಲ್ಲ ಇವನು ನಾನು ಕೊಟ್ಟದ್ದು 500, 400 ಹಾಕಿದ, ನೀವು 100 ಹೊಡೆದಿರ್ಬೇಕು, ಬರಲಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ. ಬಂದಾಗ ಅವ ಎಲ್ಲ ಕಥೆ ಹೇಳುವಾಗ ಅವನಿಗೆ ದಾನದ ಮಹತ್ವ ಗೊತ್ತಾಗ್ತದೆ. ದಮ ಅಂದ್ರೆ ಇಂದ್ರಿಯ ದಮನ, ಯಜ್ಞ. ಹಿಂದಿನ ಅಧ್ಯಾಯದಲ್ಲಿ ಯಜ್ಞದ ಬಗ್ಗೆ ತುಂಬಾ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕೆಲಸಗಳೆಲ್ಲವೂ ಯಜ್ಞ ಅಂತ ಕೃಷ್ಣ ಹೊಸ ಡೆಫಿನೇಷನ್ ಕೊಟ್ಟಿದ್ದಾರೆ. ನೋಡಿ ಭಗವದ್ಗೀತೆ ಎಷ್ಟು ಪ್ರಾಕ್ಟಿಕಲ್ ನೋಡಿ. ಭಗವದ್ಗೀತೆ ಫಲಾಪೇಕ್ಷೆ ಮಾಡಿರುವ ಎಲ್ಲಾ ಸತ್ಕಾರ್ಯಗಳು ಯಜ್ಞಕ್ಕೆ ಸಮ. ನೀವು ಯಜ್ಞ ಮಾಡಬೇಕು, ಹೋಮಕುಂಡ ಬೇಕು, ತುಪ್ಪ ಬೇಕು, ರೋಹಿತರು ಬೇಕು, ಯಾವುದು ಬೇಡ. ಸತ್ಕಾರ್ಯಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿ, ಅದೇ ನಿಮಗೆ ಯಜ್ಞ ಅಂತೇಳಿ ಯಜ್ಞಕ್ಕೆ ಹೊಸ ಡೆಫಿನೇಷನ್ ಕೃಷ್ಣ ಕೊಟ್ಟಿದ್ದಾನೆ. ಇನ್ನು ಆರ್ಜವಂ ಅಂದರೆ ಸರಳತೆ, ಸಿಂಪ್ಲಿಸಿಟಿ. ದೇವಿ ಗುಣದವರು ಸಿಂಪಲ್ ಆಗಿರ್ತಾರೆ, ಅವರು ಡಂಬಾಚಾರಕ್ಕೆ ಹೋಗೋದಿಲ್ಲ. ಸಿಂಪ್ಲಿಸಿಟಿ ಮೇ ಅದ್ಭುತ ಶಕ್ತಿಯನ್ನು ಗಾಂಧೀಜಿ ಹೇಳ್ತಿದ್ರು. ಅವರು ಈ ಗಾಂಧೀಜಿಯವರು ನೋಡಿರ್ಬೋದು, ಅವರು ಅಂಗಿ ಬಿಡಿ, ಅವರು ಅಂಗಿಯೇ ಹಾಕ್ತಿರ್ಲಿಲ್ಲ, ಒಂದು ಪಂಚೆ ಹಾಕ್ಕೊಂಡು ಇಡೀ ಪುಟು ಮಾಡ್ತಾ ಬ್ರಿಟಿಷ್ ಸರ್ಕಾರವನ್ನು ನಡುಗಿಸಿದರು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಸೂಟು ಬೂಟು ಹಾಕಿಕೊಂಡು ಹೋಗಿರಲಿಲ್ಲ. ಇವ ಯಾರು ದೇವಿಗುಣದವರು ಸಿಂಪಲ್ ಆಗಿ ಒಂದು ಪಂಚೆ, ಒಂದು ಬಿಳಿ ಶರ್ಟ್ ಹಾಕಿ ಸಿಂಪಲ್ ಆಗಿ ಇರುತ್ತಾನೆ. ಅಹಿಂಸಾ ಆದರೆ ಹೊಡೆಯುವುದು ಬಡಿಯುವುದು ಮಾತ್ರ ಅಲ್ಲ, ಮನಸ್ಸಿಗೆ ಹಿಂಸೆ ಮಾಡುವುದು ಕೂಡ ಅಹಿಂಸೆ. ಸತ್ಯವನ್ನೇ ಹೇಳಬೇಕು. ಸತ್ಯವಾಸಕ್ಕೆ ತಪ್ಪಿ ನಡೆದರೆ ಬೆಚ್ಚನ ಜಗದೀಶನು ಎಂಬ ಹೇಳಿದ ನಮ್ಮ ಹಿರಿಯರು ಹೇಳಿದಷ್ಟು, ಗುರುಗಳು ಹೇಳಿದ್ದು ಅಷ್ಟೇ. ಆದರೆ ಸತ್ಯವಂದ್ರೆ ಏನು? ಸಾಮಾನ್ಯ ಡೆಫಿನೇಷನ್ ಪ್ರಕಾರ ಇದ್ದದನ್ನು ಇದ್ದಾಗ ಹೇಳೋದು ಸತ್ಯ ಅಲ್ವಾ? ಇದ್ದದನ್ನು ಇದ್ದಾಗ ಹೇಳ್ಬೇಕು, ಅದ ಚೇಂಜ್ ಮಾಡ್ಬೋದು, ಸತ್ಯ ಅಲ್ವಾ? ಇದು ಸತ್ಯ. ಆದರೆ ಕೃಷ್ಣ ಹೇಳ್ತಾನೆ, ಇದ್ದದನ್ನು ಇದ್ದಾಗ ಹೇಳೋದು ಸತ್ಯವೂ ಇಲ್ಲ. ನೀವು ಯಾವುದು ವಿಷಯವನ್ನು ಹೇಳೋದ್ರಿಂದ ಕೇಳಿದವನಿಗೆ ಒಳಿತಾಗತ್ತದೋ ಸಮಾಜಕ್ಕೆ ಒಳಿತಾಗ, ಅದೇ ನಿಜವಾದ ಸತ್ಯ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಒಬ್ಬರು ಡಾಕ್ಟರ್ ರೋಗಿಗಳು ಬಂದು ನೋಡ್ತಾರೆ, ರಿಪೋರ್ಟ್ ಎಲ್ಲ ನೋಡ್ತಾರೆ. ಅವನಿಗೆ ಖಾತ್ರಿ ಆಗ್ತದೆ ನೀವು ಬದುಕುದಿಲ್ಲ, ಸಾಯ್ತಾನೆ, ಹೆಚ್ಚು ಗಂಟೆ ನೀವು ಹೋಗುದಿಲ್ಲ ಅಂತ. ಹಾಗಂತೇಳಿ ನಾವು ಸತ್ಯವಂತರೇ, ಭಾಳ ಸ್ಮಾರ್ಟ್, ನೋಡಪ್ಪ ಸತ್ಯ ಹೋಗ್ತೀನಿ, ಏನು ಪ್ರಯೋಜನ ಇಲ್ಲ. ಈ ರಿಪೋರ್ಟ್ ನೋಡಿದ್ರೆ ನೀನು ಹೆಚ್ಚು ದಿವಸ ಹೆಚ್ಚು ಗಂಟೆ ಬದುಕುದಿಲ್ಲ ಅಂತ ಆ ಡಾಕ್ಟರ್ ಹೇಳಿದ್ರೆ ಆಕ್ಚುಲಿ ಸತ್ಯ ಹೇಳೋದಲ್ಲ, ಇದನ್ನು ರಿಪೋರ್ಟ್ ನೋಡಿ ಹೇಳೋದಲ್ಲ, ಅದು ಸತ್ಯವಲ್ಲ. ಹಾಗೆ ಹೇಳಿದ್ರೆ ಅವ ಬಹುಶಃ ಆರೋಗ್ಯವಾಗಿ ಇಂಪ್ರೂವ್ ಆಗುವಂತ ಕೂಡ ಹಾರ್ಟ್ ಫೇಲ್ ಆಗಿ ಸಾಯ್ತಾನೆ. ಅದರ ಬದಲು ರಿಪೋರ್ಟ್ ಇರಲಿ ಆಚೆ, ನಾನಿದ್ದೇನೆ, ನಿನ್ನನ್ನು ಔಷಧಿ ಕೊಟ್ಟು ಬದುಕಿಸ್ತೇನೆ, ಇನ್ನು ಆರೋಗ್ಯವಾಗಿ ಬರ್ತದೆ, ಹುಷಾರಾಗ್ತದೆ ಅಂತ ಹೇಳಿದ್ರೆ ಸಾಯುವುದು ಬದುಕಬಹುದು. ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಯುಧಿಷ್ಠಿರ, ಸುಳ್ಳು ಹೇಳುವುದರಿಂದ ಧರ್ಮ ಸ್ಥಾಪನೆ ಆಗ್ತದೆ, ಅಧರ್ಮ ನಾಶ ಆಗ್ತದೆ ಅಂತ ಹೇಳಿದ್ರೆ ಸುಳ್ಳು ಹೇಳುವುದು ಧರ್ಮನೇ ಅಂತೇಳಿ ಕೃಷ್ಣ ಎಷ್ಟೋ ಜಂಟಲ್ ಸ್ಟೇಟ್ಮೆಂಟ್ ನೋಡಿ. ಇನ್ನು ತ್ಯಾಗ, ಶಾಂತಿ, ಅಪೇಷಣಂ, ದೊಡ್ಡ ಗುಣ ಪೇಷಣಂ ಅಂದರೆ ಬೇರೆಯವರ ತಪ್ಪುಗಳನ್ನು ಹುಡುಕುವುದು, ಬೇರೆಯವರಿಗೆ ಚಾಡಿ ಹೇಳುವುದು, ಬೇರೆಯವರಿಗೆ ಗಾಸಿಪ್ ಮಾಡೋದು. ಇದು ಬಹಳ ಜನಕ್ಕೆ ಚಾಡಿ, ಬಹಳ ಜನಕ್ಕೆ ಅದರಲ್ಲಿ ಏನೋ ಆನಂದ, ಬೇರೆಯವರು ತಪ್ಪು ಹುಡುಕೋದು, ಅವನು ಹಾಗೆ ಇನ್ನು ಹೀಗೆ ಮಾತಾಡ್ತಾ ಇರೋದು 4 ಜನ ಹೋದಾಗ. ಅದೇನೋ ವಿಕೃತ ಆನಂದ. ಅವ ಏನು ಪ್ರಯೋಜನ ಇಲ್ಲ, ನಾನು ಹುಷಾರು ಅಂತ ಅವ್ರು ತಿಳ್ಕೊಳ್ಳೋದು, ಹಾಗೆ ಹೇಳೋದಿಲ್ಲ. ಆ್ಯಕ್ಚುಲಿ ಅದು ಉಲ್ಟಾಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್, ಅಪ್ಪ ಮಗ ಬೇರೆ ಮನೆ ಮಾಡಿರ್ತಾರೆ, ಏನೋ ಅವರ ಅನುಕೂಲಕ್ಕೋಸ್ಕರ ಮನೆ ಮೇಲೆ ಮಾಡ್ತಾರೆ. ಒಬ್ಬ ಒಬ್ಬಳು ಹೇಳುದು, ಅವರು ಬೇರೆ ಮನೆ ಮಾಡಿದ್ದಾರೆ, ಅತ್ತೆ ಜೋಳ ಅಂತ ಹೇಳುದು. ಮತ್ತೊಬ್ಬ ಹೇಳೋದು, ಮತ್ತೊಬ್ಬರು ಸೊಸೆ ಏನು ಕಮ್ಮಿ ಇಲ್ಲ, ಅವಳು ಜೋರಿದ್ದಾಳೆ. ಯಾಕಪ್ಪ ಇವರಿಗೆ? ಅವರ ಅನುಕೂಲಕ್ಕೋಸ್ಕರ ಅವರು ಬೇರೆ ಬೇರೆ ಮನೆ ಮಾಡಿಕೊಂಡಿದ್ದಾರೆ. ಊಟಕ್ಕೆ ಹೋಗ್ತಾರೆ ಒಂದು ಫಂಕ್ಷನಿಗೆ, ಎಲ್ಲ ಒಳ್ಳೇದಿರ್ತದೆ, ಏನೋ ಒಂದು ತಪ್ಪು ಹುಡುಕೋದು. ಒಂದು ಮನೆ ಹೋಗ್ತಾನೆ, ಫಸ್ಟ್ ಕ್ಲಾಸ್, ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಅವನಿಗೆ ಹೇಗೆ ಬೇಕಾಗ್ತದೆ ಮನೆ ಕಟ್ತಾರೆ. ಹೋಗಿ ಎಲ್ಲ ಊಟ ಮಾಡಿಕೊಂಡು ಬಂದು ಸರಿ ಅಂತಾರೆ, ಕೋಣಿಗಳು ಪ್ರಯೋಜನ ಇಲ್ಲ, ಒಂದು ಸಹಸ್ರ ಕೋಣೆ ಇಲ್ಲ ಅಂತೇಳಿ. ಅದೇ ಪೇಷಣಂ. ದೇವಿ ಗುಣದವರು ಅಪೇಷಣಂ, ಅವರು ಯಾವತ್ತೂ ಬೇರೆಯವರ ಬಗ್ಗೆ ಟೀಕೆ ಮಾಡೋದಿಲ್ಲ.
ಯಾವತ್ತೂ ಬೇರೆಯವರಿಗೆ ಬಗ್ಗೆ ಹೇಳುವುದಿಲ್ಲ. ನಾನು ಬಹಳ ಜನ ನೋಡಿದೆ, ನಮ್ಮ ಬಂಧುಗಳಲ್ಲೇ ಇದ್ದಾರೆ, ಅವರು ಯಾವತ್ತೂ ಬೇರೆಯವರ ಬಗ್ಗೆ ಮಾತಾಡೋದಿಲ್ಲ. ತಮಗೆ ಅನ್ಯಾಯ ಮಾಡಿದವರ ಬಗ್ಗೆ ಕೂಡ ಮಾತಾಡೋದಿಲ್ಲ. ಅವ್ರಿಗೆ ತುಂಬ ಗೌರವ ಸಿಗ್ತದೆ. ಮಾರ್ಗ ಒಂದು ಮೃದು ಸ್ವಭಾವ. ಮೃದು ಸ್ವಭಾವ ವೀಕ್ನೆಸ್ ಅಲ್ಲ, ಶಕ್ತಿ ಇದ್ದವ್ರಿಗೆ ಮಾತ್ರ ತಾಳ್ಮೆ ಇರ್ತದೆ, ಮೃದು ಸ್ವಭಾವ ಇರ್ತದೆ. ಇನ್ನು ತೀಹಿ ಏನಿದೆ, ರೀಹಿ ಅಂದರೆ ತೀಹಿ ಅಂದ್ರೆ ನಾಚಿಕೆ ಪಡುವುದು. ಏನಪ್ಪ ಇದು ನಾಚಿಕೆ ಪಡುವುದು? ನಾಚಿಕೆ ಹೆಣ್ಮಕ್ಳಿಗಲ್ಲ, ತಲೆ ತಗ್ಗಿಸಿ ಹೋಗ್ಬೇಕು. ನಾಚಿಕೆ ಹೆಣ್ಮಕ್ಳಿಗೆ ಚಂದ, ನಾಚಿಕೆ ಲಕ್ಷಣ ಹೆಣ್ಮಕ್ಳಿಗೆ ಅಂತೇಳಿ ನೀವು ಹೇಳ್ಬೋದು. ಬಟ್ ಇಲ್ಲಿ ಹಿರಿ ಅದಲ್ಲ. ಹಿರಿ ಅಂದರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಿಕೆ ಪಡೋದು. ನೋಡಿ ಸಂಸ್ಕೃತ ಎಂಥ ಚಂದ ಭಾಷೆದಳು. ನಾಚಿಕೆ ಪಡುವುದು ರೀಹಿ ಒಂದೇ ಶಬ್ದ. ಕೆಟ್ಟ ಕೆಲಸದವರು ಯಾವತ್ತೂ ಯಾವ ದೈವಿ ಗುಣದವರು ಯಾವತ್ತೂ ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಿಕೆ ಪಡ್ತಾರೆ. ಅಯ್ಯೋ ಅದು ಮಾಡೋದಿಲ್ಲಪ್ಪ, ನನಗೆ ನಾಚಿಕೆ ಆಗ್ತದೆ. ಅವನಲ್ಲಿ ಹೀಗೆ ಹೇಳು ಅಂತೇಳಿ ಯಾರು ಗಾಳಿಯಾಗಿ ಕಳಿಸ್ತಾರೆ. ನಾನು ಹೇಳುದಿಲ್ಲಪ್ಪ, ನನಗೆ ನಾಚಿಕೆ ಇರ್ತದೆ, ನಾನು ಕೆಟ್ಟ ಕೆಲಸ ಮಾಡೋದಿಲ್ಲ. ಫಂಕ್ಷನಿಗೆ ಮುಖ್ಯ ಅತಿಥಿ ಅಂತ ಹೇಳಿರ್ತಾರೆ, ಅಯ್ಯೋ ಲೇಟ್ ಆದರೆ ಯಾರಾದರೂ ಏನು ತಿಳ್ಕೊಳ್ತಾರೆ, ನಾಚಿಕೆ ಆಗ್ತದೆ, ನಾವು ಬೇಗ ಹೋಗ್ಬೇಕಪ್ಪ. ನಾವು ಪದಾಧಿಕಾರಿಗಳು, ನಾವು ಉಪಾಧ್ಯಕ್ಷರು, ನಾವು ಕಾರ್ಯದರ್ಶಿಗಳು, ನಾವು ಲೇಟ್ ಹೋದರೆ ನಾಚಿಕೆ ಆಗ್ತಪ್ಪ, ನಾವು ಬೇಗ ಹೋಗ್ಬೇಕು. ಇದೇ ಹಿರಿ ನಾಚಿಕೆ ಪಡುವುದು. ನಾತಿ ಶೌಚಂ, ದೈವಿಕವಾಗಿ ಶೌಚಂ ಅಂದರೆ ಇದೆ. ಶೌಚಂ ಅಂದರೆ ಬಾಹ್ಯ ಶುದ್ಧಿ ಮಾತ್ರ, ಅಂತರಿಕ್ಷ ಶುದ್ಧಿ ಕೂಡ. ಒಳ್ಳೆ ಬಿಳಿ ಡ್ರೆಸ್ ಹಾಕಿಕೊಳ್ಳೋದಲ್ಲ. ನಮ್ಮ ರಾಜಕಾರಣಿಗಳನ್ನು ನೋಡಿರ್ಬೋದು, ಎಂಥ ಬಿಳಿ ಚಂದದ ಶರ್ಟ್ ಪ್ಯಾಂಟ್ಗಳು ಹಾಕಿರ್ತದೆ. ಹೇಗೆ ಮೇಂಟೈನ್ ಮಾಡ್ತಾರೆ, ದಿವಸಕ್ಕೆ 2 ಸತಿ ಚೇಂಜ್ ಮಾಡ್ತಾರೆ ಏನು. ಅದರ ಒಳಗೆ ಅಷ್ಟೇ ಕೊಳಕಿರ್ತದೆ. ಅದು ದೇವಿ ಗುಣದವನು ಒಳಗೂ ಹೊರಗೂ ಶುಚಿಯಾಗಿರ್ತಾನೆ. ನಾತಿ ಮಾನಿತ. ಅತಿ ಮಾನಿತ ಅಂದರೆ ತನಗೆ ಮಾನ್ಯತೆ ಸಿಗಬೇಕು ಅನ್ನೋ ಮೋಹ. ಕೆಲವರಿಗೆ ತಾನು ದೊಡ್ಡ ಮನುಷ್ಯ, ನನಗೆ ಎಲ್ಲರೂ ಮಾನ್ಯತೆ ಕೊಡಬೇಕು ಅಂತ ದೊಡ್ಡ ಮೋಹ ಇರ್ತದೆ. ಅದಕ್ಕೋಸ್ಕರ ಪೇಪರಲ್ಲಿ ದುಡ್ಡು ಕೊಟ್ಟಾಗ್ತಾರೆ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಕ್ತಾರೆ. ಇಂಥ ಫಂಕ್ಷನಿಗಳಿದ್ರೆ ಬಂದರೆ ಎಲ್ಲರೂ ಅವ್ರು ನಮಸ್ಕಾರ ನಮಸ್ಕಾರ ಸ್ವಾಗತಿಸಬೇಕು. ಅವನನ್ನು ಸ್ಟೇಜಲ್ಲೇ ಕೂರಿಸ್ಬೇಕು, ತಪ್ಪಿದ್ರೆ ಎದುರುಗಡೆ ಕೂರಿಸ್ಬೇಕು. 1-2 ಸತಿ ಆದ ಮೈಕದಲ್ಲಿ ಅವರ ಹೆಸರು ಹೇಳಬೇಕು. ಇದು ಕೆಲವರ ಮೋಹ. ಇದನ್ನು ಅತಿಮಾನಿತ ಅಂತ ಹೇಳ್ತಾರೆ. ದೇವಿ ಗುಣದವನಿಗೆ ಅದು ಯಾವ ಇಚ್ಛೆಯೂ ಇರುವುದಿಲ್ಲ. ಮೂಲೆಯಲ್ಲಿ ಕೂತ್ಕೊಂಡು ಆರಾಮದಲ್ಲಿ ಕೇಳ್ಕೊಂಡಿರ್ತಾನೆ, ಎಲ್ಲರೂ ಅವರಿಗೆ ನಮಸ್ಕಾರ. ಇದು ದೇವಿ ಗುಣಗಳು. ಇನ್ನು ರಾಕ್ಷಸಿ ಗುಣಗಳು. ದಂಭೋ ದರ್ಭೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತ್ಯಸ್ಯ ಪಾರ್ಥಾಂ ಸಂಪದಂ ಅಸುರಿಂ ಅಂತ ಹೇಳ್ತಾರೆ. ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ, ಅಜ್ಞಾನ, ಇದು ರಾಕ್ಷಸಿ ಗುಣಗಳು. ಹೇಳುವಾಗಲೇ ಹೆದರಿಕಾಗ್ತದಲ್ಲ. ದಂಭಾಚಾರ, ಅವನು ತಾನು ದೊಡ್ಡ ಜ್ಞಾನಿಯಾಗಿ ಮಾತಾಡ್ತಾನೆ. ದಂಭಾಚಾರ ಏನು ಗೊತ್ತಿರೋದಿಲ್ಲ ಅವನಿಗೆ, ಸ್ವಲ್ಪ ದೊಡ್ಡ ಜ್ಞಾನಿಗೆ ಮಾತಾಡ್ತಾನೆ. ಏನೂ ಹಣ ಇರೋದಿಲ್ಲ ಅವನಲ್ಲಿ, ಅದು ದೊಡ್ಡ ಶ್ರೀಮಂತ ಅಂತ ತೋರಿಸ್ಬೇಕು. ಸಾಲ ಮಾಡಿ ಆದ್ರೆ ಇನ್ನೂ ಕಾರ್ ತಗೊಂಡು ಹೋಗ್ಬೇಕು. ಇದು ಯಾರ್ದು? ದೈವಿಕ ಅಸುರಿ ಗುಣಗಳು. ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಅವ MLA ನನಗೆ ಭಾಳ ಫ್ರೆಂಡ್, ವೀರೇಂದ್ರ ಹೆಗ್ಗಡೆ ನಮ್ಗೆ ಭಾಳ ಕ್ಲೋಸ್ ಅಂತ ಹೇಳ್ತಾರೆ. ಇನ್ನೂ ಗುರ್ತಾನೆ ಇರೋದಿಲ್ಲ ಅವರಿಗೆ. ಇದು ಅಸುರಿ ದಂಭಾಚಾರ. ದರ್ಪ, ಹಣ ಮತ್ತು ಅಧಿಕಾರದ ದರ್ಪದಿಂದ ಅವನು ಪಾಪದವರ ಬಗ್ಗೆ ಪೀಡಿಸ್ತಾನೆ. ಪಾಪದವರು ದಂಭ, ಹಣ, ಅಧಿಕಾರದಿಂದ ಅವನು ಪೀಡಿಸೋದ್ರಿಂದ ಅವನಿಗೆ ಬಹಳ ಸಂತೋಷ. ಅಭಿಮಾನ ಅಂದರೆ ದುರಾಭಿಮಾನ. ಕ್ರೋಧ, ಸಿಟ್ಟು, ಅವನು ಹೇಳಿದಾಗೆ ಆಗಬೇಕು. ಹೇಳಿದಾಗದಿದ್ರೆ ಎಲ್ಲೆಲ್ಲಿದ್ದು ಸಿಟ್ಟು ಅವನಿಗೆ. ಅವನು ಅನ್ಯಾಯ ಮಾಡಿದರೂ ಇರ್ಬೋದು, ಅದು ಅವನು ಹೇಳಿದಾಗ ಎಲ್ಲಿ ಒಂದು ಸಿಟ್ಟು. ಅವನಿಗೇನೋ ಹೇಳಿದ್ರು ಸಿಟ್ಟು, ಭಯಂಕರ. ಅಜ್ಞಾನ, ಅವನಿಗೆ ಜ್ಞಾನನೇ ಇರುವುದಿಲ್ಲ. ಯಾವ್ದು ಮಾಡಬೇಕು ಯಾವ್ದು ಮಾಡಬೇಕು ಅಂತ ಗೊತ್ತಿದ್ದಿಲ್ಲ ರಾಕ್ಷಸಿ ಸ್ವಭಾವದವನಿಗೆ. ಯಾವುದು ಮಾಡಬೇಕು ಅಂತ ಗೊತ್ತಿದ್ರು ಅವ ಮಾಡೋದು, ಯಾವ್ದು ಮಾಡಬಾರ್ದು ಅಂತ ಗೊತ್ತಿದ್ರು ಮಾಡುವ. ಯಾರಾದ್ರೂ ಹೇಳಿದ್ರು ಅವ ಅದಕ್ಕೆ ಕೇಳೋನಲ್ಲ. ಯಾರಾದ್ರೂ ಇಂಥದ್ದು ನೋಡಪ್ಪ ನೀನು ಮಾಡಿದ್ದು ತಪ್ಪು ಅಂತೇಳಿ ಅವ್ರು ಕೇಳೋನಲ್ಲ. ನೀನು ಯಾರು ನನಗೆ ಹೇಳುವ ಅಂತ ಹೇಳ್ತಾನೆ. ಇದು ರಾಕ್ಷಸಿ ಸ್ವಭಾವ ಹೇಳಿ ಹೇಳ್ತಾನೆ. ದೇವಿ ಸಂಪತ್ ವಿಮೋಕ್ಷಾಯ ನಿಬಂಧನಾಯ ಅಸುರಿ ಮತ ಹೇಳ್ತಾರೆ. ದೇವಿ ಗುಣಗಳು ನಮ್ಮನ್ನು ಮೋಕ್ಷಕ್ಕೆ ಕೊಂಡು ಹೋಗ್ತೇವೆ. ಅಸುರಿ ಗುಣಗಳು ನಮ್ಮನ್ನು ಬಂಧಿಸ್ತವೆ ಅಂತ ಹೇಳ್ತಾನೆ. ಇನ್ನು 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ದೌಭೂತ ಸರ್ಗೋ ಲೋಕೆ ಅಸ್ಮಿನ್ ದೈವ ಅಸುರ ಏವ ಚ ದೈವ ವಿಸ್ತ್ರಶ ಪ್ರೋಕ್ತ ಅಸುರಂ ಪ್ರಾರ್ಥಾಮಿ ಶೃಣು. ದ್ವೈಭೂತ ಸರ್ಗೋ ಅಂದರೆ ಈ ಲೋಕದಲ್ಲಿ 2 ಗುಣದ ಜನಗಳಿದ್ದಾರೆ.
ಬೇರೆ ಮೂರನೇ ಗುಣದವರು ಇಲ್ಲ. ಕೃಷ್ಣ ಹೇಳೋ ಪ್ರಕಾರ ಇಟ್ ಮೇ ಬಿ ಇಂಡಿಯಾ, ಇಟ್ ಮೇ ಬಿ ಪಾಕಿಸ್ತಾನ, ಇಟ್ ಮೇ ಬಿ ಅಫ್ಘಾನಿಸ್ತಾನ, ಚೀನಾ ಅಥವಾ ನಿಮ್ಮ ಅಮೇರಿಕ, ಎರಡೇ ಎರಡು ಟೈಪ್ ಜನಗಳಿರುವುದು ದೇವಿ ಗುಣದವರು ಮತ್ತು ಅಸುರಿ ಗುಣದವರು. ಅವರ ಪ್ರಮಾಣ ಹೆಚ್ಚು ಕಮ್ಮಿ ಇರ್ಬೋದು, ದೇವಿ ಗುಣದವರು ಅಸುರಿ ಗುಣದವ್ರದ್ದು, ಬಟ್ ಇರುವುದು ಅಷ್ಟೇ ಅಂತ ಹೇಳ್ತಾನೆ. ಈಗ ದೇವಿ ಗುಣ ಅಸುರಿ ಗುಣ ಎಲ್ಲರೂ ಇದೆ, ನಿಮ್ಮಲ್ಲಿ ಇದೆ, ನನ್ನಲ್ಲೂ ಇದೆ, ಅದರ ಪ್ರಮಾಣ ಮಾತ್ರ ಹೆಚ್ಚು ಕಮ್ಮಿ ಆಗಿದೆ ಹೇಳ್ತಾ ಭಗವದ್ಗೀತೆಯಲ್ಲಿ ಅನೇಕ ಒಳ್ಳೆಯ ವಿಷಯಗಳನ್ನು ಪುನಃ ಹೇಳ್ತಾರೆ. ನೀವು ನೋಡಿರ್ಬೋದು, ನೀವು ಜ್ಞಾನ ಯೋಗದಲ್ಲಿಯೂ ಹೇಳಿದ್ದಾರೆ ಕೆಲವು ವಿಷಯ, ಅದೇ ಇದನ್ನು ಮುಂದೆ ಭಕ್ತಿ ಯೋಗದಲ್ಲಿಯೂ ಹೇಳಿದ್ದಾರೆ, ಪುರುಷೋತ್ತಮ ಯೋಗದಲ್ಲಿ ಹೇಳ್ತಾರೆ, ಮುಂದೆ ಮುಂದಿನ ಅಧ್ಯಾಯಗಳು ಹೇಳ್ತಾರೆ. ಕೆಲವು ವಿಷಯಗಳು ಪದೇ ಹೇಳ್ತಾರೆ, ಪುನರುಕ್ತಿ ಆಗಿದೆ. ಆದರೆ ಪುನರುಕ್ತಿ ತಪ್ಪಲ್ಲ. ಕೆಲವು ವಿಷಯಗಳನ್ನು ಮನಗಟ್ಟು ಮಾಡಬೇಕು, ಪುನಃ ಹೇಳಬೇಕು, ಒಂದೇ ಸರ್ತಿ ಹೇಳಬೇಕು. ಈಗ ಇದರಲ್ಲಿ ಅಧ್ಯಾಪಕರು ಬಹಳ ಜನ ಇದ್ದಾರೆ, ಕೆಲವು ಇಂಪಾರ್ಟೆಂಟ್ ವಿಷಯವನ್ನು ಪುನಃ ಹೇಳ್ತಾರೆ. ಐ ರಿಪೀಟ್ ಅಂತೇಳಿ ಪುನಃ ಹೇಳ್ತಾರೆ. ಹೌದಾ? ಪುನಃ ಅದನ್ನು ಹೇಳಿದರೆ ಮಾತ್ರ ಮನದಟ್ಟಾಗ್ತದೆ. ಅದಕ್ಕೆ ಒಳ್ಳೆಯ ವಿಷಯ ಪುನಃ ಹೇಳಬೇಕು. ಉದಾಹರಣೆಗೆ ಔಷಧ, ಅದು ಒಂದ್ಸರ್ತಿ ಮೇಡಮ್ ಹಾಸ್ಪಿಟಲ್ ಇರೋದು, ಒಂದ್ಸರ್ತಿ ಕುಡಿದ್ರೆ ಸಾಕಾಗೋದಿಲ್ಲ, ಪದೇ ಕುಡಿಬೇಕು. ದಿವಸಕ್ಕೆ 3 ಸರ್ತಿ ಆಗಿ 1 ವಾರ ಕೋರ್ಸ್ ಮಾಡಿದರೆ ಮಾತ್ರ ಔಷಧ ಅದು ಹೋಗತ್ತೆ ರೋಗ. ಈಗ ಕೆಟ್ಟ ಗುಣಗಳು ಅಂದರೆ ವೈರಸ್ ಬ್ಯಾಕ್ಟೀರಿಯಾಗಳಿದ್ದಾಗೆ, ಅದು ಒಂದು ಸರ್ತಿ ಹೇಳಿದ್ರೆ ಅದು ಹೋಗುವುದಿಲ್ಲ. ಅದಕ್ಕೆ ಪದೇ ಈ ರೀತಿಗಳನ್ನು ಹೇಳಬೇಕು. ಅದರಿಂದಾಗಿ ಭಗವದ್ಗೀತೆಯನ್ನು ನಾವು ಪದೇ ಅದರ ಅನುಸಂಧಾನ ಮಾಡಬೇಕು. ಒಂದು ಸರ್ತಿ ಹೇಳಿದ ನಾವು ನಮ್ಮ ಕೆಟ್ಟ ಗುಣಗಳು ಹೋಗುವುದಿಲ್ಲ. ಬೇರೆ ಪ್ರವಚನಕಾರರ ವಿಮರ್ಶೆಯನ್ನು ಕೇಳಬೇಕು, ಬೇರೆ ಪುಸ್ತಕಗಳನ್ನು ಓದಬೇಕು. ಆಗ ಎಲ್ಲ ನಮ್ಮಲ್ಲಿರುವ ದುರ್ಗುಣಗಳು ಹೋಗ್ತವೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಅಸುರಿ ಗುಣದವರು ಹೇಗೆ ಇರ್ತಾರೆ ಅಂತ 11 ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನಾವಿದು ಅಸುರ ನಾ ಶೌಚಂ ನಾ ಸತ್ಯಂ ತೇಷು ವಿದ್ಯತೆ. ಅಸುರಿ ಗುಣದವರಿಗೆ ಏನ್ ಮಾಡ್ಬೇಕು ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಪುಣ್ಯಾತ್ಮನಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಯಾವುದು ಮಾಡಬಾರ್ದು ಅಂತ ಉಂಟ ಅದನ್ನು ಮಾಡ್ತಾನೆ, ಯಾವುದು ಮಾಡಬೇಕು ಅಂತ ಉಂಟ ಅದು ಮಾಡುದು. ಅವನಿಗೆ ಕೆಲವೊಮ್ಮೆ ಗೊತ್ತಿರ್ತದೆ ಇದು ಮಾಡಬಾರ್ದು, ಇದು ಕೆಟ್ಟದ್ದು, ಆದರೂ ಅವನು ಮಾಡುವವನೇ. ಕೆಲವೊಮ್ಮೆ ಇದು ಮಾಡಬೇಕು ಒಳ್ಳೆವಂದ್ರೆ ಅದು ಮಾಡೋದಿಲ್ಲ. ಬೇರೆ ಯಾರಾದ್ರೂ ಕೇಳೋದಿಲ್ಲ, ನೋಡಪ್ಪ ಇದು ಸರಿಯಲ್ಲ, ನೀನು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅವನು ಕೇಳೋದಿಲ್ಲ. ನೀನು ಯಾರು ಹೇಳುವ ನನಗೆ ಅಂತ ಸಿಟ್ಟು ಮಾಡ್ತಾರೆ. ಈಗ ಮಹಾಭಾರತದಲ್ಲಿ ಈ ಶ್ಲೋಕಕ್ಕೆ ಒಳ್ಳೆ ಉದಾಹರಣೆ ಇದೆ. ಯಾರು ಹೇಳಿ? ಮಹಾಭಾರತದಲ್ಲಿ ದುರ್ಯೋಧನಿಗೆ ಕೃಷ್ಣ ಧರ್ಮಬೋಧನೆ ಮಾಡ್ತಾನೆ ಒಂದು ಸರ್ತಿ. ಆಗ ಕೃಷ್ಣನಿಗೆ ದುರ್ಯೋಧನ ಏನೇ ಹೇಳ್ತಾನೆ ಊಟ, ಜಾನಾನಿ ಅಧರ್ಮಂ ನಚಮೆ ಪ್ರವೃತ್ತಿ, ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ. ಕೃಷ್ಣ, ನನಗೆ ಅಧರ್ಮ ಯಾವುದು ಗೊತ್ತಿದೆ, ನಾನು ಮಾಡ್ತಿರೋದು ಅಧರ್ಮ ಅಂತ ಕೂಡ ಗೊತ್ತಿದೆ, ನಾನು ಹೋಗ್ತಿರೋದು ಕೆಟ್ಟ ದಾರಿ, ತಪ್ಪು ದಾರಿ ಅಂತ ಅದು ಕೂಡ ಗೊತ್ತಿದೆ. ಏನು ಮಾಡಲಿ, ನನಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ನನಗೆ ಯಾವುದು ಒಳ್ಳೆ ದಾರಿ ಅಂತ ಗೊತ್ತಿದೆ, ನಾನು ಆಶ್ರಮದಲ್ಲಿ ಕಲ್ತಿದ್ದೇನೆ, ಏನು ಮಾಡಲಿ, ನನಗೆ ಅದನ್ನು ಆಚರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಕಾರಣ ಅವನಲ್ಲಿರುವ ರಾಕ್ಷಸಿ ಗುಣಗಳು. ಈ ಶ್ಲೋಕಕ್ಕೆ ಕರೆಕ್ಟ್ ವ್ಯಕ್ತಿ. ಇನ್ನು ನಾವು ಏನು ಹೇಳ್ತಾನೆ ಮತ್ತು ರಾಕ್ಷಸ ಅಸತ್ಯಂ ಅಪ್ರತಿಷ್ಠಿತಂ ತೇ ಜಗತ್ತವು ಹೇಳ್ತಾನೆ. ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮ್ಯತ್ ಕಾಮ ಹೇತುಕಂ ಅಂತ ಹೇಳ್ತಾರೆ. ಅಸತ್ಯಂ ಅಪ್ರತಿಷ್ಠಂ, ಈ ಜಗತ್ತು ಸುಳ್ಳು, ಅದರಲ್ಲಿ ಯಾವುದೇ ಆಧಾರ ಇಲ್ಲದೆ ಯಾವುದು ಈ ಜಗತ್ತು. ಅದು ಅನೀಶ್ವರಂ, ನಿಯಂತ್ರಕನೇ ಇಲ್ಲ ಪ್ರಪಂಚಕ್ಕೆ. ಅಪರಸ್ಪರ ಸಂಭೂತಂ, ತನ್ನಿಂದಾನೇ ಅದು ಈ ಜಗತ್ತು, ಯಾರು ದೇವರು ಇಲ್ಲ ಅಂತ ಹೇಳ್ತಾರೆ. ನಾವೇನು ಹೇಳ್ತೇವೆ, ಈ ದೇವರ ಪ್ರತಿಯೊಂದು ಸೃಷ್ಟಿ ದೇವರ ಸೃಷ್ಟಿ. ಬಣ್ಣದ ಗಿಡಗಳು, ಎಷ್ಟು ಬಣ್ಣದ ಗಿಡಗಳು, ಎಷ್ಟು ನಮ್ನೆಯ ಹಣ್ಣುಗಳು, ಎಷ್ಟು ಪ್ರಕೃತಿಯಲ್ಲಿ ಎಷ್ಟು ಜನ ವಿಚಿತ್ರ ಜನಗಳು. ನಮ್ಮ ದೇಹವನ್ನೇ ತಗೊಳ್ಳಿ, ನಮ್ಮ ಒಂದು ಕಿಡ್ನಿ ಅಂದರೆ 50 ಲಕ್ಷ ಬೇಕು, ಒಂದು ಲಿವರ್ ಹೋದರೆ 1 ಕೋಟಿ ಬೇಕು. ಹಾಗಾದ್ರೆ ಇಡೀ ದೇಹಕ್ಕೆ ಎಷ್ಟು ಬೆಲೆ ಇದ್ದಿತ್ತು, ಅದು ದೇವರ ಸೃಷ್ಟಿ ಅಂತ ಹೇಳ್ತಾನೆ. ಹೃದಯ ನೋಡಿ, ಎಂಥ ಅದ್ಭುತ ಪಂಪ್ ಆದದ್ದು. ಒಂದು ಹೃದಯ ನಿಮಿಷಕ್ಕೆ 70 ಸರ್ತಿ ರಕ್ತವನ್ನು ಪಂಪ್ ಮಾಡಬೇಕು. ಒಂದು ಹೃದಯ ಪ್ರತಿ ಸಲ 80 ml ದ್ರಾವಣವನ್ನು ಪಂಪ್ ಮಾಡಬೇಕು. ಪ್ರತಿ ಬಾರಿ ಪಂಪ್ ಮಾಡಿದಾಗ 1000 ಕಿಲೋಮೀಟರ್ ಕೊಳವೆ ಮೂಲಕ ರಕ್ತ ಸಂಚಾರ ಆಗಬೇಕು. ಮತ್ತು ನಿಮಿಷಕ್ಕೆ 5 ಲೀಟರ್ ರಕ್ತವನ್ನು ಪಂಪ್ ಮಾಡಬೇಕು. ಗಂಟೆಗೆ 300 ಲೀಟರ್, ದಿವಸಕ್ಕೆ 7200 ಲೀಟರ್ ರಕ್ತವನ್ನು ಪಂಪ್ ಮಾಡಬೇಕು. ವರ್ಷದಲ್ಲಿ 26 ಲಕ್ಷ. ಅಷ್ಟಾದ
ದೊಡ್ಡ ವಿಷಯ ಅಲ್ಲ. ಒಬ್ಬ ಮನುಷ್ಯ 75 ವರ್ಷ ಬದುಕ್ತಾನೆ ಅಂದ್ಕೊಳ್ಳಿ, 75 ವರ್ಷ ಒಂದು ನಿಮಿಷ ಕೂಡ ನಿಲ್ಲುವಾಗಿಲ್ಲ. ಎಂಥ ಅದ್ಭುತ ಅನ್ಬೋದು. 75 ವರ್ಷದಲ್ಲಿ ರಿಪೇರಿ ತಾನೇ ಮಾಡ್ಕೊಳ್ಬೇಕು, ಹೃದಯ ಅದಕ್ಕೆ ಶಕ್ತಿಯನ್ನು ತಾನೇ ಮಾಡ್ಕೊಳ್ಬೇಕು, ಸಂವೇದಜ ಅಂಗಗಳನ್ನು ತಾನೇ ಉತ್ಪತ್ತಿ ಮಾಡಬೇಕು. ಮತ್ತೆ ಈ 75 ವರ್ಷದ ರಿಪೇರಿ ಮಾಡುವಾಗ ಶಟ್ ಡೌನ್ ಮಾಡುವಾಗಿಲ್ಲ. ನಾವು ಯೋಗದಲ್ಲಿ ನೋಡ್ತೇವೆ, ಇದು ಜನರೇಟರ್ಗಳನ್ನು ಶಟ್ ಡೌನ್ ಮಾಡಿ ರಿಪೇರಿ ಮಾಡ್ತೇವೆ. ಹೃದಯ ಶಟ್ ಡೌನ್ ಮಾಡುವಾಗಿಲ್ಲ 75 ವರ್ಷ, ಒಂದು ನಿಮಿಷ ಶಟ್ ಡೌನ್ ಮಾಡಿದ್ರೆ ಹೋಯ್ತು ಮನುಷ್ಯ. ಹಾಗಾದ್ರೆ ಇದು ಮನುಷ್ಯರಿಂದ ಸಾಧ್ಯ ಉಂಟು? ಸಾಧ್ಯನೇ ಇಲ್ಲ ಮನುಷ್ಯರಿಂದ. ಅಪರಸ್ಪರ ಸಂಭೂತಂ, ತಂದೆ ತಾನೇ ಆಗ್ಲಿಕ್ಕೂ ಸಾಧ್ಯನೇ ಇಲ್ಲ. ದೇವರು ಬೇಕೇ ಬೇಕು. ಕಿಮ್ಮತ್ ಕಾಮ ಹೇತುಕಂ ಅಂತ ಹೇಳ್ತಾರೆ ಸುರಿಯುತ್ತಿದ್ರು. ನಾವು ಹೇಳ್ತೇವೆ ಮಕ್ಕಳೆಲ್ಲ ದೇವರು ಕೊಟ್ಟದ್ದು, ದೇವರು ಪುಣ್ಯ ಜೋಕುಳು ಎಂಗ್ಲದ ಹೆಚ್ಚು ನಾವು ಒಂದು ಹೇಳ್ತೇವೆ. ಈಗ ರಾಕ್ಷಸಿ ಬಿಡ್ತಾನೆ ಹೇಳ್ತಾನೆ ಕಿಮ್ಮತ್ ಕಾಮ ಹೇತುಕಂ. ಅವೆಲ್ಲ ಗಂಡು ಹೆಣ್ಣುಗಳ ಕಾಮ ಕೊಟ್ಟಿದ್ರು, ದೇವರು ಎಲ್ಲಿದ್ದಾನೆ? ಸುಮ್ಮನೆ ಅದು ತಂದೆ ತಾನೇ ಹಾಕೋದು ಅಂತ ಹೇಳ್ತಾರೆ. ಇನ್ನು ಕಾಮಮಾಶ್ರಿತ ದುಷ್ಪೂರಂ ಮಾನ ಮದಾನ್ವಿತ ಮೋಹಿತ ಪ್ರವರ್ತಂತೆ ಅಸೂಚೀವೃತ. ಅವ ಇಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳಿದ್ದೇನೆ, ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಬರ್ತವೆ ಅಧ್ಯಾತ್ಮದಲ್ಲಿ. ಉದಾಹರಣೆಗೆ ಪುರುಷ ಅಂತ ಬರ್ತದೆ, ಉದ್ಯೋಗಂ ಪುರುಷ ಲಕ್ಷಣ, ಪುರುಷೋತ್ತಮ, ಚತುರ್ವಿಧ ಪುರುಷಾರ್ಥ. ಹಾಗಾದ್ರೆ ಮಹಿಳೆಯರು ಕೇಳ್ಬೋದು, ಇದು ಗಂಡಸರಿಗೆ ಮಾತ್ರ, ನಮಗಿಲ್ವ? ಇಲ್ಲ, ಇಲ್ಲಿ ಪುರುಷ ಅಂದರೆ ಸ್ತ್ರೀಯೂ ಹೌದು, ಗಂಡಸು ಹೌದು, ಹೆಂಗಸು ಹೌದು. ಯಾರ ಪುರದಲ್ಲಿ ಜೀವ ಇದೆಯೋ ಆ ಜೀವಿಗಳೆಲ್ಲ ಪುರುಷ. ಇನ್ನು ಕಾಮ ಅಂದರೆ ಸೆಕ್ಸ್ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕಾಮ ಅಂದರೆ ಅನ್ಕಂಟ್ರೋಲ್ಡ್ ಡಿಸೈರ್. ಯಾರು ತಮ್ಮ ಆಶೆಗಳನ್ನು ಮತ್ತೆ ತಮ್ಮ ಆಶೆಗಳನ್ನು ಯಾರು ಕಂಟ್ರೋಲ್ ಮಾಡದೇ ಇರ್ತಾನೋ ಅದನ್ನು ಕಾಮ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕಾಮ ಎಂಬ ಶಬ್ದ ಅನೇಕ ಸರ್ತಿ ಬಂದಿದೆ. ಈ ಚಾಪ್ಟರ್ನಲ್ಲಿ ಬರ್ತದೆ ಕಾಮದ ಬಗ್ಗೆ ಅನೇಕ ಸರ್ತಿ ಬರ್ತದೆ, ಭಾಗವತದಲ್ಲಿ ಬರ್ತದೆ. ಕಾಮದ ಅರ್ಥ ಹಾಗೆ ಅನ್ಕಂಟ್ರೋಲ್ಡ್ ಡಿಸೈರ್ಸ್, ಕಂಟ್ರೋಲ್ ಮಾಡದೇ ಇರುವಂತಹ ಆಶೆಗಳು ಅಥವಾ ಭಾವನೆಗಳಿಗೆ ಕಾಮ ಅಂತ ಹೇಳ್ತಾರೆ. ಕಾಮ ಬೇಕು, ಎಲ್ರಿಗೂ ಬೇಕು, ಬಟ್ ಅದು ಕಂಟ್ರೋಲ್ಡ್ ಆಗಿರಬೇಕು. ಆದರೆ ಇವು ಯಾರು ಅಸುರಿ ಗುಣದವನು ಯಾವಾಗಲೂ ತೃಪ್ತಿಪಡಿಸಲಾಗದ ಕಾಮದಲ್ಲಿ ಇಟ್ಟುಕೊಂಡಿರ್ತಾನೆ. ಒಂದು ಕಾಮವನ್ನು ತೃಪ್ತಿಪಡಿಸಲಿಕ್ಕೆ ಆಗೋದಿಲ್ಲ ಆಶೆಗಳನ್ನು. ಒಂದು ಆಶೆಯನ್ನು ಅದನ್ನು ತೃಪ್ತಿಪಡಿಸಲಿಕ್ಕೆ ಅನುಭವಿಸಿ ಅದನ್ನು ತೃಪ್ತಿಪಡಿಸಲಿಕ್ಕೆ ಆಗುವುದಿಲ್ಲ, ಅದನ್ನು ದಮನ ಮಾಡಬೇಕು ಅಂತ ಹೇಳ್ತಾರೆ. ಒಂದು ತಿನ್ನುವ ಆಶೆ ಇದ್ದರೆ ತಿಂದ ಕೂಟ ಅದು ದಮನ ಆಗುವುದು, ಮತ್ತು ತಿನ್ನುವ ಅಂತಿರ್ತದೆ. ಇದು ಕೂಡ ಹಾಗೆ ಆಸ್ತಿ ಸಂಪಾದನೆ ಒಂದು 10 ಎಕರೆ ಆದರೆ ಅಲ್ಲಿಗೆ ನಿಲ್ಲುವುದಿಲ್ಲ ಈ ಅಸುರಿ ಪ್ರವೃತ್ತಿಯಲ್ಲಿ. ನಮ್ಮಂಥವ್ರಿಗೆ ಸಾಕು ನಿಲ್ಲಿಸ್ಬೋದು. ಅಸುರಿ ಪ್ರವೃತ್ತಿಗೆ ಇನ್ನೊಂದು 10 ಎಕರೆ ಮಾಡೋದು ಹೇಗೆ ಅಂತ ನೋಡ್ತಾನೆ. ಹಣ 1 ಕೋಟಿ ಆದ ಸಹ ಅವ್ರು ಇನ್ನೊಂದು ಕೋಟಿ ಹೇಗೆ ಮಾಡೋದು ಅಂತ. ಧೀರುಭಾಯಿ ಅಂಬಾನಿ 10 ಲಕ್ಷ ಕೋಟಿ ಇನ್ಕಮ್ ಇದ್ರು ಅದಾನಿಗಿಂತ ನಾವು ಮುಂದೆ ಹೋಗ್ಬೇಕು ಅಂತೇಳಿ ಅವನು ಹೋಗ್ತಾನೆ. ಅದು ಮಾತ್ರ ಟೆಸ್ಲಾದವನಿಗೆ ನಾವು ಶ್ರೀಮಂತನ ಹಾಕ್ಬೇಕು ಅಂತ ಹೇಳ್ತಾನೆ. ಇದು ಕಾಮಕ್ಕೆ ಮಿತಿಯೇ ಇಲ್ಲ. ಇವ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಈ ಅಸುರಿ ಸ್ವಭಾವದವರು ಅದರಲ್ಲಿ ಪ್ರವರ್ತನ ಆಗ್ತಾನೆ. ಅದಕ್ಕೋಸ್ಕರ ಅನ್ಯಾಯ ಮಾರ್ಗವನ್ನು ಹಿಡಿತಾನೆ. ಸೀದಾ ಮಾರ್ಗದಲ್ಲಿ ಆಗುವುದಿಲ್ಲ, ಆಸ್ತಿ ಸಿಗುವುದಿಲ್ಲ, ಅವನಿಗೆ ಎದುರಿಸುವುದು, ಬದರಿಸುವುದು, ಅದರ ಕೊಲೆ ಮಾಡಿ ಆದರೂ ಅವನಿಂದ ಆಸ್ತಿ ಪಡೆಯುವುದು ಎಂದು ಹೋಗ್ತಾನೆ. ಕಾಮಭೋಗ ಯಥಾವಿಧಿ ನಿಶ್ಚಿತ ಆಶಾಪಾಶ ಶತೈರ್ಬದ್ಧ ಕಾಮಕ್ರೋಧ ಪರಾಯಣಂ ಅಂತ ಹೇಳಿ. ಮತ್ತೆ ಅನ್ಯಾಯೇನ ಅರ್ಥ ಸಂಚಯ ಕೃಷ್ಣ ಹೇಳಿದ ನೋಡಿ 5000 ಹಿಂದೆ ಈಗ ಏನು ನಡೀತದೆ ಅಂತ ಹೇಳ್ತಾನೆ. ಕಾಮಭೋಗವನ್ನೇ ನನ್ನ ಸರ್ವಸ್ವ, ಮಜಾ ಮಾಡೋದೇ ನನ್ನ ಸರ್ವಸ್ವ, ಇದು ಜಗತ್ತು ಇರೋದೇ ಮಜಾ ಮಾಡಲಿಕ್ಕೆ, ನನ್ನ ಹಣವನ್ನು ನಾನು ಮಜಾ ಮಾಡ್ತಾನೆ ಇರ್ತೇನೆ ಅಂತ ಹೇಳ್ತಾನೆ. ಅನ್ಯಾಯದಿಂದ ಅರ್ಥ ಸಂಚಿತ, ಅದನ್ನು ಎಷ್ಟು ಚೆಂದ ಹೇಳ್ತಾನೆ ನೋಡಿ. ಈಗ ಅದನ್ನೇ ಮಾಡೋದು ಜನ. ಅವನಿಗೆ ಆಗದಿದ್ರೆ ಅನ್ಯಾಯದಿಂದಲೇ ಮಡಿತಾನೆ. ಯಾರಿಗಾದ್ರೂ ಹೊಡೆದು ಆಸಕ್ತಿ ಸಿಗದಿದ್ರೆ, ಜಾಸ್ತಿ ಸಿಗದಿದ್ರೆ ಯಾರಿಂದಾರು ಹೆದರಿಸಿ ಅವರನ್ನು ಆಸಕ್ತಿ ಪಡಿತಾನೆ, ಅಥವಾ ಅವನು ಕೊಂದು ಕೂಡ ಆಸಕ್ತಿ ಪಡೀತಾನೆ. ಇದು ರಾಕ್ಷಸಿ ಸ್ವಭಾವ ಬೆಳೀತಾರೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಮಹಾಭಾರತದ ಯಯಾತಿಯ ಕಥೆಯನ್ನು ನೀವು ಓದಿರ್ಬೋದು. ಖಂಡೇಕರ್ ತುಂಬ ಅದ್ಭುತ ಕಾದಂಬರಿ ಓದಿದ್ದೆ ನಾನು ಯಯಾತಿ ಬಗ್ಗೆ. ಅವ ದಶಕಗಳ ಕಾಲ ಕಾಮದಲ್ಲಿ ಅದನ್ನು ಅನುಭವಿಸಿದ್ರಲ್ಲೇ ಇದ್ದ, ಹಗಲು ರಾತ್ರಿ. ಅವನಿಗೆ ತೃಪ್ತಿಪಡಿಸಲಾಗದ ಕಾಮ ಯಯಾತಿ. ಅವ ಕುಡಿಯುವುದು, ಹೆಣ್ಮಕ್ಕಳು, ಅದರಲ್ಲೇ ಇದು ಕಳೀತಿಲ್ಲ.
ಹಗಲಿಡೀ ಕುಡಿಯುವುದು, ದಿವಸಕ್ಕೊಮ್ಮೆ ಹೇಳಿ. ಆದರೂ ಅವನು ತೃಪ್ತಿ ಆಗಲಿಲ್ಲ. ವಯಸ್ಸಾಯಿತು, ಅವನ ಶಕ್ತಿ ಕುಂದಿತ್ತು, ಆದರೂ ಅದರಲ್ಲಿ ಅವನಿಗೆ ಆಶೆ ಕಮ್ಮಿ ಆಗಲಿಲ್ಲ. ತನ್ನ ಮಗನ ಯೌವನವನ್ನು ಪಡೀತಾನೆ. ಅಂದರೆ ಆಶೆಗಳು ಆಶಾಪಾಶ ಶತೈರ್ಬದ್ಧ ಅಂತ ಹೇಳಿದ್ದಾರೆ. ಇದನ್ನು ಆಶೆ ಎಂಬುದು ಪಾಶ, ಅದು ಒಮ್ಮೆ ಆಶೆಗಳು ಪಾಶ ಆಗ್ತವೆ. ಇದಂ ಅಧ್ಯಾಮಯ ಲಬ್ಧಂ ಇಮಂ ಪ್ರಾಪ್ತೇ ಮನೋರಥಂ ಅಸೌ ಮಯಾ ಹತ ಶತ್ರು ಹನಿಶ್ರೀ ಪರ. ಇದು ನನ್ನಿಂದ ಅದು ಈ ಆಸ್ತಿಯಲ್ಲಿ ಯಾರು, ಇದು ನನ್ನದು ಯಾರಪ್ಪನ ಆಸ್ತಿ ಅಲ್ಲ, ನಾನೇ ಮಾಡಿದ್ದನ್ನು. ಇದರಿಂದ ನನ್ನ ಖುಷಿ ವಾಸೆಯನ್ನೆಲ್ಲ ಮಾಡ್ತಾನೆ. ಮತ್ತೆ ಅಸೌ ಮಯಾ ಹತ, ಇದನ್ನು ಪಡಿಲಿಕ್ಕೆ ನಾನು ಹತ ಹೊಂದಿದ್ದೇನೆ, ಅವನು ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ. ಬಿಟ್ಟನ ನಾನು ಕೊಂದಾಕಿದೆ. ನೋಡಿ ಹೇಗೆ ಹೇಳ್ತಾನೆ ನೋಡಿ ಕೃಷ್ಣ ಈಗ ನಡೀತಿರೋದು. ಹನಿಶೇಷ ಅಪರಾಧ, ಇನ್ನು ಮುಂದೆ ಯಾರಾದರೂ ನನಗೆ ಅಡ್ಡ ಬಂದರೆ ಅವರನ್ನು ಕೂಡ ಕೊಂದು ಹಾಕ್ತೇನೆ ಅಂತ ಹೇಳ್ತಾರೆ. ಈಶ್ವರೋಹಂ ಹೋಗಿ ಫಲವಾಂಸ, ನಾನೇ ಒಡೆಯ, ನನ್ನಷ್ಟು ಸುಖಿ ಫಲವಂತ ಯಾರೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಆಢ್ಯೋ ಅಭಿಜವಾನ್ ಅಸ್ತಿ ಓ ಅನ್ಯಸ ಸದೃಢೋ ಯಕ್ಷೇ ಜಯಶಾಮಿ ಮೋದಿಷ್ಟ ಇತಿ ಅಜ್ಞಾನ ಮೋಹಿತ. ಆಣಾಢ್ಯೋ ದೊಡ್ಡ ಜನ, ಅಭಿಜನವಾನ್ ಅಸ್ತಿ, ನನಗೆ ತುಂಬ ಜನ ನನಗೆ ನಮಸ್ಕಾರ ಆಗ್ತಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ನಾನು ಇಂಥ ದೊಡ್ಡ ಜನದ ಮಗ, ಇಂಥವರ ಕುಲದಲ್ಲಿ ಹುಟ್ಟಿದ್ದೇನೆ, ಯು ನೋ ಐ ಆಮ್ ಅಂತ ಹೇಳ್ತಾನೆ. ಮತ್ತೆ ನಾನು ಹೇಳಿದಾಗೆ ಎಲ್ಲ ಕೇಳ್ತಾರೆ, MLA ಕೂಡ ನಾನು ಹೇಳಿದಾಗಿದ್ದಾರೆ, ನನ್ನ ದುಡ್ಡಿನ ಬಲದಲ್ಲಿ ನಾನು ಜನವನ್ನು ಪರ್ಚೇಸ್ ಮಾಡ್ತೇನೆ, ಪೊಲೀಸ್ ಸಬ್ ರಿಜಿಸ್ಟರ್ ಆಫೀಸರ್ ಎಲ್ಲ ನನ್ನ ಕಿಸೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಪಾಪದವರ ಬಗ್ಗೆ ಡಂಬ ಕೊಚ್ಚಿಕೊಳ್ತಾರೆ. ಯಾವಾಗಲೂ ಬಡರ ವಿದ್ಯೆ ಮುಂದೆ ನಮ್ಮ ಶ್ರೀಮಂತಿಕೆಯನ್ನು ಹೊಗಳ್ಕೊಳ್ಬಾರ್ದು. ಮಕ್ಕಳಿಲ್ಲದವರ ಮುಂದೆ ನಮ್ಮ ಮಕ್ಕಳ ಶ್ರೇಯಸ್ಸು, ನಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಕೊಚ್ಚಿಕೊಳ್ಬಾರ್ದು. ರೋಗಿಗಳ ಮುಂದೆ ನಮ್ಮ ಆರೋಗ್ಯದ ಬಗ್ಗೆ ಹೇಳ್ಕೊಳ್ಬಾರ್ದು. ತುಂಬ ರೋಗದಿಂದ ಬೆಳೆದ್ದೇನೆ, ನೀವು ಹೋಗಿ ದುಯ್ಯುದು, ನಾನು 75 ವರ್ಷ, ಎಷ್ಟು ಆರೋಗ್ಯ ಇದ್ದೇನೆ, ನನಗೆ BP ಶುಗರ್ ಏನೂ ಇಲ್ಲ ಅಂತ ಯಾವತ್ತೂ ಹೇಳ್ಬಾರ್ದು. ಬಟ್ ಸುರೀ ಪ್ರವೃತ್ತಿಯನ್ನು ಅದರಲ್ಲೇ ಆನಂದ. ಧನಮಾನ್ ಮದಾನ್ವಿತ ಯಜಂತೆ ನಾಮಯದ್ದೆ ದಂಬೇನ ಅವಿಧಿಪೂರ್ವಕ ಅಂತ ಹೇಳ್ತಾರೆ. ನೋಡಿ ಈಗ ನಡೆಯುತ್ತಿರುವುದು, ಕೃಷ್ಣ 5,000 ರೆಕಾರ್ಡ್ ಮಾಡಿದೆ. ಧನಮಾನ ಮದಾನ್ವಿತ ಯಜಂತೆ ನಾಮಯಜ್ಞೆ, ಹಣದ ದುಡ್ಡಿಂದ ನಾಮಯಜ್ಞೆ, ನಾಮ ಮಾತ್ರ ಯಜ್ಞೆಯನ್ನು ಪೂಜೆಗಳನ್ನು ಮಾಡ್ತಾನೆ. ದಂಬೇನ ಅವಿಧಿಪೂರ್ವಕ, ದಂಬಾಚಾರೇನ, ಯಾವುದೇ ವಿಧಿ ಇಲ್ಲದೆ ಒಟ್ಟು ಕಾಟಾಚಾರಕ್ಕೆ ಪೂಜೆಗಳನ್ನು ಮಾಡ್ತಾನೆ ಅಂತ ಇವತ್ತು ನಡೆಯುತ್ತಿದ್ದನ್ನು ಆಗ ರೆಕಾರ್ಡ್ ಮಾಡಿದ್ದಾನೆ. ಹಣದ ದುಡ್ಡಿನಿಂದ ಅವನು ಪೂಜೆಗಳನ್ನೆಲ್ಲ ಮಾಡ್ತಾನೆ. ಅವನಿಗೆ ದೇವರ ಮೇಲೆ ಭಕ್ತಿ ಇರುವುದಿಲ್ಲ, ತನ್ನ ದೊಡ್ಡ ಸ್ಥಿತಿ ತೋರಿಸಿಕೊಳ್ಳಿಕ್ಕೆ ಪೂಜೆ ಮಾಡೋದು, ದೊಡ್ಡ ಪಟೌಟ್ಗಳನ್ನು ಹಾಕೋದ್ರಿಂದ ಪೂಜೆ ಅಂತೇಳಿ ಅದರಲ್ಲಿ ದೇವರ ಚಿತ್ರನೇ ಇರುವುದಿಲ್ಲ, ಒಂದು ಮಾತ್ರ ದೊಡ್ಡ ಚಿತ್ರ. 1000 ಜನ ಊಟ ಹಾಕ್ಸೋದು, ಎಲ್ಲರೂ ಬಂದು ಸ್ವಾಮಿ ನಮಸ್ತೆ, ಅದು ಒಳ್ಳೆಯದು ಅಂತ ಹೇಳಬೇಕು ಅವನು, ಅದಕ್ಕೋಸ್ಕರ ಊಟ ಮಾಡೋದು. ಮತ್ತೆ ಯಜಂತೆ ಅವಿಧಿಪೂರ್ವಕ ಪೂಜೆಯಲ್ಲಿ ಒಂದು ಸಣ್ಣಕ್ಕೆ ನಾನು ನಡೀತಾನೆ, ಅಲ್ಲಿ ಅದಕ್ಕೆ ಬೇಕಾದ ಸಾಮಾನುಗಳನ್ನು ಉಪಯೋಗಿಸೋದಿಲ್ಲ. ಪುರೋಹಿತರಿಗೆ ದಕ್ಷಿಣೆ ಕೊಟ್ಟರು ಆಯಿತು, ಆಗದಿದ್ರೆ ಆಯಿತು, ಅದರ ಬೇಕಾದ್ರೆ ನಾಮ ಮಾಡ್ತೇವೆ. ಮತ್ತು ಧಾರ್ಮಿಕ ಸಭೆ ಅಂತ ಮಾಡೋದು, ದೊಡ್ಡ MLA ಮಿನಿಸ್ಟ್ರುಗಳನ್ನೆಲ್ಲ ಕರೆಯುವುದು, ಎಲ್ಲ ಭಾರಿ ಹೊಗಳಿಕೆ ಇವನಿಗೆ, ನೀವು ಭಾರಿ ದಾನಿಗಳು, ನೀವು ಭಾರಿ ಸಮಾಜ ಸೇವಕರು ಅಂತೇಳಿ ಮಾಡೋದು. ಇದು ಅಸುರಿ ಪ್ರವೃತ್ತಿಯವನ್ನ ಗುಣ. ಈಗ ನೀವು ಸಮಾಜದಲ್ಲಿ ಗುರುತಿಸ್ಬೋದು, ದೇವಿ ಗುಣಗಳು, ಅಸುರಿ ಗುಣಗಳು. ನೋ, ಭಗವದ್ಗೀತೆ ಉದ್ದೇಶ ಅದಲ್ಲ. ಸಮಾಜದಲ್ಲಿ ಯಾರಿದ್ದಾರೆ ಅಂತ ಗುರುತಿಸುವುದು ಭಗವದ್ಗೀತೆ ಉದ್ದೇಶವಲ್ಲ. ನಮ್ಮಲ್ಲಿ ಏನು ಅಸುರಿ ಗುಣ ಉಂಟು, ನಮ್ಮಲ್ಲಿ ಏನು ದೈವಿ ಗುಣ ಉಂಟು ನೋಟ್ ಮಾಡಬೇಕು, ಅದು ಭಗವದ್ಗೀತೆಯ ಉದ್ದೇಶ. ನಮ್ಮಲ್ಲಿರುವ ಅಸುರಿ ಗುಣಗಳನ್ನು ಪಟ್ಟಿ ಮಾಡಬೇಕು, ಟಿಕ್ ಮಾಡಿ ಒಂದೊಂದನ್ನೇ ಅರಿದ ಮಾಡಬೇಕು. ದೈವಿ ಗುಣವನ್ನು ಪಟ್ಟಿ ಮಾಡಿ ಅದನ್ನು ಇಲ್ಲದನ್ನು ಸೇರಿಸಬೇಕು, ಇದು ಭಗವದ್ಗೀತೆಯ ಉದ್ದೇಶ. ಇನ್ನು ಮುಂದೆ ನಾನು ಈ ಅಸುರಿ ಪ್ರವೃತ್ತಿಯನ್ನು ಏನು ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ತಾನಹಂ ದ್ವಿಷತ ಕ್ರೂರಾಂ ನರಾಧಂ ಕ್ಷಿಪಾಮಿ ಆಕುತೆ ಅಜಸ್ರಂ, ಎಂದೆಂದಿಗೂ ಅಶುಭಾನ್ ಅಸುರಿ ಏವ ಯೋನೀಶು. ನಾನು ಅವರನ್ನು ಅಸುರಿ ಪ್ರವೃತ್ತಿಯರನ್ನು ಅಸುರಿ ಯೋನಿಯಲ್ಲಿ, ಅಸುರಿ ಗರ್ಭದಲ್ಲಿ ಹಾಕ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಈಗ ಪಾಪ ಯೋನ ಅಂತೇಳಿ ನೀವು ಹಿಂದೆ ಓದಿರುವ ಹಿಂದಿನ ಅಧ್ಯಾಯಗಳಲ್ಲಿ ಕೂಡ ಬಂದಿದೆ, ಭಾಗವತದಲ್ಲಿ ಬಂದಿದೆ. ಇಂಡಿಯನ್ ಫಿಲಾಸಫಿ ಪ್ರಕಾರ ಮರಣಾನಂತರ ಮನುಷ್ಯನ ಅಥವಾ ಜೀವಿಯ ಆತ್ಮವನ್ನು ಯಾರ ಗರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಪರಮಾಧಿಕಾರ ಭಗವಂತ. ಈ ಲೋಕದಲ್ಲಿ ನಾವು ಮಾಡಿದ ಒಳ್ಳೆ ಕೆಲಸಗಳು, ಈ ಲೋಕದಲ್ಲಿ ಮಾಡಿದ ಕೆಟ್ಟ ಕೆಲಸದ ಆಧಾರದ ಮೇಲೆ ಮುಂದಿನ ಜನ್ಮದಲ್ಲಿ ಅವರನ್ನು ಹುಟ್ಟಿಸ್ತಾನೆ.
ಅಲ್ಲಿ ಯು ನೋ ಹೋ ಐ ಎಮ್ ಅಲ್ಲಿ ನಡೆಯುವುದಿಲ್ಲ ಅಲ್ಲಿ ಇಲ್ಲಿ ಒಂದು ಯಾವುದು ಪಾಪ ಇವು ಮಾಡಿದ್ದು ಒಳ್ಳೆ ಕೆಲಸಗಳು ಮಾತ್ರ ಅಲ್ಲಿ ನಡೆಯುವುದು. ಹೌದು, ಒಳ್ಳೆ ಕೆಲಸ ಮಾಡಿದರೆ ಅವನು ಒಳ್ಳೆಯವರ ಮನೆಯಲ್ಲಿ ಹುಟ್ಟಿಸ್ತೇನೆ, ಕೆಟ್ಟ ಕೆಲಸ ಅವರು ಮಾಡಿದವರನ್ನು ಕೆಟ್ಟವರ ಮನೆಯಲ್ಲಿ ಹುಟ್ಟಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಇನ್ನು ಇದ್ರ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಕೂಡ ಈ ಪಾಪ ಯೋನ ಬಗ್ಗೆ ರೆಕಾರ್ಡ್ ಆಗಿದೆ. ಇನ್ನು ಇಲ್ಲಿ ನೆನ್ಪಿಡ್ಬೇಕು, ತುಂಬಾ ಕೆಟ್ಟ ಕೆಲಸ ಮಾಡಿದವರನ್ನು ಮನುಷ್ಯನ ಗರ್ಭದಲ್ಲಿ ಇಡ್ತಾನೆ ಅಂತ ಹೇಳಿಕ್ಕಾಗುವುದಿಲ್ಲ. ಒಂದು ಪೂರ್ವ ಪಶುಗಳ ಗರ್ಭದಲ್ಲಿ ಇಡ್ಬೋದು. ಚಿಕ್ಕಾಪಟ್ಟೆ ಮಾಡಿದ ಪಾಪಗಳು ಕಟ್ಟಲಾಗಿದೆ ಅಂದರೆ ಅವನು ದೊಡ್ಡ ಒಂದು ಕ್ರಿಮಿಕೀಟಗಳ ಗರ್ಭದಲ್ಲಿ ಕೂಡ ಅವನನ್ನು ಪ್ರತಿಷ್ಠಾಪಿಸಬಹುದು. ಇನ್ನು ನಾವು ಭಾಗವತದಲ್ಲಿ ಹೇಳಿದೆ, ಎಷ್ಟು ಕೋಟಿ ಜನ್ಮ ಪಡೆದು ನಾವು ಮಾನವ ಜನ್ಮ ಪಡಿಬೇಕು ಅಂತೇಳಿ ಭಾಗವತದಲ್ಲಿ ಹೇಳಿದ್ರು. ಲಕ್ಷಾಂತರ ಜನ್ಮ ಪಡೆದು ಮಾನವ ಜನ್ಮಕ್ಕೆ ಬಂದಿರ್ತೇವೆ. ಇದು ರಿವರ್ಸ್ ಆದಿತ್ತು. ಈ ಜನ್ಮದಿಂದ ಮಾನವ ಜನ್ಮ ಶ್ರೇಷ್ಠದು, ಕೆಟ್ಟ ಅದನ್ನು ಉಚ್ಚಪ್ಪಗಳಿಲ್ಲ, ಅದನ್ನು ಹಾಳು ಮಾಡಬೇಡಿ ಎಂದು ದಾಸರು ಹೇಳಿದ್ದಾರೆ. ಮಾನವ ಜನ್ಮದಿಂದ ಪಶುಗಳ ಜನ್ಮಕ್ಕೆ, ಕೀಟಗಳ ಜನ್ಮಕ್ಕೆ ಹೋದರೆ ವಾಪಸ್ ಅಷ್ಟೇ ಲಕ್ಷ್ಯ ಬೇಕಾದಿತ್ತು, ಮತ್ತೆ ಮಾನವ ಜನ್ಮ ಮಾಡಬೇಕಾದ್ರೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣನ ಸಿಟ್ಟು ಅಸುರೀಯೋನಿ ಅಪ್ಪನ್ನ ಮೂಢ ಜನ್ಮ ಜನ್ಮನಿ ಪ್ರಾಪ್ಯ ಕೌಂತೆಯ ತಥೋ ಯಾತಿ ಸಮಾಗತಿ. ಆ ಅಸುರೀ ಗುಣದವರನ್ನು ಜನ್ಮಕ್ಕೆ ನಾನು ಪಾಪ ಯೋನಿಯಲ್ಲಿ ಹಾಕ್ತೇನೆ. ಅವು ಜನ್ಮಕ್ಕೆ ಮತ್ತೆ ಅವರು ಮೇಲೆ ಬರುವುದಿಲ್ಲ, ಜನ್ಮಕ್ಕೆ ಅವರು ನನ್ನನ್ನು ಪಡೆಯುವುದಿಲ್ಲ, ಅವರು ಅಧಮಾಗತಿಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಇನ್ನು 21ನೇ ಅಧ್ಯಾಯದಲ್ಲಿ ಚಿಂದಾಯಿ 3 ಶ್ಲೋಕ ಇರೋದು. ತ್ರಿವಿಧಂ ನರಕಸ್ಯ ಇದಂ ದ್ವಾರನಾಶನಾತ್ಮ ಕಾಮಕ್ರೋಧ ತಥಾ ಲೋಭ ತಸ್ಮಾತ್ ತ್ಯಜೇ ಅಂತಿರ್ತಾನೆ. ಕೃಷ್ಣ ಹೇಳ್ತಾನೆ, ನರಕಕ್ಕೆ ಮೂರು ಹೆಬ್ಬಾಗಿಲುಗಳಿದೆ: ಕಾಮ, ಕ್ರೋಧ ಮತ್ತು ಮೋಹ. ಸ್ವರ್ಗಕ್ಕೂ ನರಕಕ್ಕೂ ಹೆಬ್ಬಾಗಿಲುಗಳಿದ್ದಾವೆ. ಈ ಜನ್ಮದಲ್ಲಿ ಮಾಡಿದ ಒಳ್ಳೆ ಫಲದ ಪ್ರಕಾರ ಅದು ಬಾಗಿಲುಗಳು ಓಪನ್ ಆಗ್ತವೆ. ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗದ ಬಾಗಿಲುಗಳು ಓಪನ್ ಆಗ್ತವೆ, ಕೆಟ್ಟ ಕೆಲಸ ಮಾಡಿದರೆ ನರಕದ ಬಾಗಿಲುಗಳು ಓಪನ್ ಆಗ್ತದೆ. ಅಲ್ಲಿ ಏನು ಬಾಗಿಲುಗಳಿಲ್ಲ, ಅದರಲ್ಲಿ ಹೋಗ್ಬೇಕು, ವಾಪಸ್ ಬರುವಾಗಿಲ್ಲ. ಮತ್ತೆ ಗಮ್ಮತ್ ನೋಡಿ, ಅದರ ಬಾಗಿಲುಗಳಲ್ಲಿ ಹೋಗಿ ಓಪನ್ ಮಾಡ್ಲಿಕ್ಕೆ ಆಗೋದು, ಅದರ ಸ್ವಿಚ್ಗಳಿರೋದಿಲ್ಲ. ನೀವು ಏನು ಈ ಜನ್ಮದಲ್ಲಿ ಕೆಲಸ ಮಾಡಿದ್ರಿ, ಏನು ಒಳ್ಳೆ ಕೆಲಸ ಮಾಡಿದ್ರಿ, ಆಗ ಸ್ವರ್ಗದ ಬಾಗಿಲು ಓಪನ್ ಆಗ್ತದೆ. ಏನು ಕೆಟ್ಟ ಕೆಲಸ ಮಾಡಿದರೆ ನಿಮಗೆ ನರಕದ ಬಾಗಿಲುಗಳು ಓಪನ್ ಆಗ್ತವೆ. ನೀವು ಅದರಲ್ಲಿ ಹೋಗಲೇಬೇಕು. ಇವನು ಹೂ ಎಂಬಂತ ಅಲ್ಲಿ ಇಂಪ್ರೆನ್ಸ್ ಮಾಡ್ಲಿಕ್ಕೆ ನೋಡೋದಿಲ್ಲ. ಆದರೆ ನನಗೆ ಅವನು ಗೊತ್ತಾ ಉಂಟು, ಇವನು ಗೊತ್ತಾ ಉಂಟು, ಇಂಪ್ರೆನ್ಸ್ ಯಾವುದೂ ನಡೆಯುವುದಿಲ್ಲ. ಇದನ್ನು ಕರ್ಮಫಲ ಅಂತ ಕೂಡ ಹೇಳ್ತಾರೆ. ಭಗವದ್ಗೀತೆಗೆ ಬೇರೆಯವರು ಬೇರೆ ಅದನ್ನು ಅರ್ಥ ಮಾಡಿಕೊಳ್ತಾರೆ. ಆ ರೀತಿ ಹೇಳ್ತಾ ಈಗ ಅದರಲ್ಲಿ 3 ಹೆಬ್ಬಾಗಿಲುಗಳು: ಕಾಮ, ಕ್ರೋಧ, ಲೋಭ. ಚತುರ್ವಿಧ ಹರಿಷಡ್ವರ್ಗದಲ್ಲಿ ಇವು ಬರ್ತವೆ. ಈ 3 ಸರಿ ಇದ್ರೆ ಬಾಗಿಲುಗಳು ಸರಿ ಆಗ್ತದೆ. ಆದರೆ 3 ಹೆಬ್ಬಾಗಿಲು ಕಾಮ, ಕ್ರೋಧ, ಲೋಭ. ಅವನಿಗೆ ಕಾಮ ವಿಪರೀತಿ ಇದ್ರೆ ಅನ್ಯಾಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಸಂಪಾದನೆ ಮಾಡ್ಲಿಕ್ಕೆ ಅನ್ಯಾಯದಿಂದ ನೋಡ್ತಾನೆ, ಮೋಸ ಮಾಡ್ಲಿಕ್ಕೆ ನೋಡ್ತಾನೆ, ಯಾರ್ಯಾರ ತೊಳೆ ಹೊಡಿತಾನೆ. ಅದರಿಂದ ಪಾಪದ ಹೆಬ್ಬಾಗಿಲು ತೆರೆಯುತ್ತದೆ. ಮತ್ತೆ ಕ್ರೋಧ, ಇವನು ಹೇಳಿದ ಆಗದಿದ್ರೆ ಅವನಿಗೆ ಕ್ರೋಧ ಬರ್ತದೆ, ಮತ್ತೆ ಅವನು ಸಿಕ್ಕಾಪಟ್ಟೆ ಬೇಡದ್ದೆಲ್ಲ ಕೆಲಸ ಮತ್ತೊಂದು ನರಕದ ಬಾಗಿಲು ತೆರೀತದೆ. ಲೋಭ, ಮಾಡಿದನ್ನು ಉಳಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಮತ್ತು ಪಾಪ ಕೃತ್ಯಗಳನ್ನು ಮಾಡ್ತದೆ, ಮತ್ತೊಂದು ಹೆಬ್ಬಾಗಿಲು ತೆರೀತದೆ. ತಸ್ಮಾತ್ರ ಅಂತ ಮೂರನ್ನು ಬಿಡಬೇಕು ಅಂತ ಹೇಳ್ತಾ ಕೊನೆಯ 2 ಅಧ್ಯಾಯದಲ್ಲಿ ಶಾಸ್ತ್ರ ವಿಧಿ ಸತ್ಯ ವರ್ತತೆ ಕಾಮಕಾರತ ನ ಸಿದ್ಧಿ ನವಾಪ್ನೋದಿ ನ ಸುಖ ನ ಪರಮಾಗತಿ ಅಂತ ಹೇಳ್ತಾರೆ. ಪ್ರತಿಯೊಂದು ಕಾರ್ಯಕ್ಕೂ ಶಾಸ್ತ್ರ ಅಂತ ಹೇಳ್ತಾರೆ. ನಾವು ಕಾರ್ಯಕಾರಣಗಳನ್ನು ಮಾಡುವಾಗ ಶಾಸ್ತ್ರಗಳನ್ನು ಪ್ರಮಾಣವಾಗಿ ತಗೊಳ್ಬೇಕು. ಅದನ್ನು ಹಿಂದಿನವರು ಅಪಾರ ಜ್ಞಾನದಿಂದ, ಅಧ್ಯಯನದಿಂದ, ತಮ್ಮ ಅನುಭವದಿಂದ, ತಪಸ್ಸಿನಿಂದ ಅವರನ್ನು ಬರೆದಿದ್ದಾರೆ. ಉದಾಹರಣೆಗೆ ಭಗವದ್ಗೀತೆ ಇರ್ಬೋದು, ಅಥವಾ ವೇದಗಳಿರ್ಬೋದು, ಉಪನಿಷತ್ಗಳಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇರ್ಬೋದು, ನೆಲದ ಕಾನೂನುಗಳು. ಕಾರ್ಯಕಾರಣಗಳನ್ನು ಮಾಡುವಾಗ ಅದನ್ನು ನಾವು ಅದರ ಪ್ರಕಾರ ಹೋಗಬೇಕು. ಇಲ್ಲಾದರೆ ನ ಸುಖಂ ನ ಪರಾಯಣ, ನಮಗೆ ಸುಖವೂ ಸಿಗುವುದಿಲ್ಲ, ನಮಗೆ ಒಳ್ಳೆ ಇದನ್ನು ಸಿಗುವುದಿಲ್ಲ ಅಂತೇಳಿ ಕೃಷ್ಣ ಈ ಅಧ್ಯಾಯವನ್ನು ಮುಗಿಸ್ತಾನೆ. ಈ ರೀತಿ ಭಗವದ್ಗೀತೆ ಅನುಸಂಧಾನ ಮಾಡೋಣ, ಭಗವಂತನ ಒಲುಮೆ ಪಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಭಗವಂತನ ಒಲುಮೆ ಪಡೆಯಬೇಕಾದ್ರೆ 3 ಮುಖ್ಯ:
ಸಂಪೂರ್ಣ ಶರಣಾಗತಿ, ಸಂಪೂರ್ಣ ಭಕ್ತಿ, ಸಂಪೂರ್ಣ ವಿಶ್ವಾಸ. ಸಂಪೂರ್ಣ ಶರಣಾಗತಿ ಆಗಬೇಕು, ಸಂಪೂರ್ಣ ವಿಶ್ವಾಸ ಇರಬೇಕು, ದೇವರು ಬಂದು ರಕ್ಷಿಸ್ತಾನೆ ಅಂತೇಳಿ ಭಕ್ತಿ ಇರಬೇಕು. ಸುಭಾಷಿಣಿ ಮೇಡಮ್ ಆಶಯ ಗೀತೆ ಬರ್ತಾ ಇದೆ, ನಮಗೆ ಅದು ಕೇಳುವಾಗ ಯಾವಾಗ ನೆನಪು ಬರ್ತದೆ. 9ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಅನನ್ಯಾ ಚಿಂತೆಯಂತೋ ಮಾಂ ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭ್ಯುಕ್ತಾಂ ಯೋಗಕ್ಷೇಮವಹಾಮ್ಯಹಂ. ಅನನ್ಯ ಚಿಂತನೆ ಮಾಡಿದ್ದೇನೆ, ಯೋಗಕ್ಷೇಮವನ್ನು ನಾನು ವಹಿಸ್ಕೊಳ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ದೊಡ್ಡ ಪ್ರಾಮಿಸ್ ನೋಡಿ, ಇನ್ನು ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ಒಂದು ಮಗು, ತಾಯಿಯ ಸಣ್ಣ ಪುಟ್ಟ ಮಗು ತಾಯಿಯ ತೊಡೆಯ ಮೇಲೆ ಇದ್ದಾಗ ತಾಯಿಯನ್ನು ನೋಡೋದು ಆರಾಮದಲ್ಲಿ ಇರ್ತದೆ. ಯಾಕೆಂತ ತಾಯಿಯ ಮೇಲೆ ಪರಿಯುವಂಥ ವಿಶ್ವಾಸ ಮಗುವಿಗೆ. ತನಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ರಕ್ಷಣೆ ತಾಯಿ ಮಾಡ್ತಾಳೆ ಅಂತೇಳಿ ಅದಕ್ಕೆ ವಿಶ್ವಾಸ. ತನಗೆ ಹಸಿವಾದರೆ ತಾಯಿ ಕೊಡ್ತಾಳೆ ಊಟಕ್ಕೆ ಅಂತೇಳಿ ನಾವು ಕೂಡ ಅದೇ ರೀತಿ ಇರಬೇಕು. ಆ ರೀತಿ ನಾವು ಭಗವಂತನಲ್ಲಿದ್ದರೆ ಭಗವಂತ ನಮ್ಮನ್ನು ಯೋಗಕ್ಷೇಮವನ್ನು ನಡೆಸ್ತಾರೆ. ಆದರೆ ಅದಕ್ಕೆ ಕಂಡೀಷನ್ ಅಪ್ಲೈ. ಎಲ್ಲರಿಗೂ ಯೋಗಕ್ಷೇಮ ನೋಡಿಲ್ಲ. ಅನನ್ಯ ಚಿಂತೆಯದ್ದು ಯಾರು ಅನನ್ಯವಾಗಿ ಕಂಟಿನ್ಯೂಸ್ ಆಗಿ ನನ್ನ ಧ್ಯಾನ ಚಿಂತನೆ ಮಾಡುವ ಅವರಿಗೆ ಮಾತ್ರ ಯೋಗಕ್ಷೇಮ ಮಾಡುವನು. ಮತ್ತೆ ನಿತ್ಯ ಅಭಿಯುಕ್ತ, ನಾವು ನಿತ್ಯ ನನ್ನನ್ನು ಪೂಜಿಸುವವನಿಗೆ ಮಾತ್ರ ನಾನು ಯೋಗಕ್ಷೇಮ ನೋಡುವುದು. ಅದು ಬಿಟ್ಟು ಕಷ್ಟ ಇರುವಾಗ ದೇವರನ್ನು ನೆನಪು ಮಾಡೋದು, ಕಷ್ಟ ಇದ್ದಾಗಲೇ ಬಿಟ್ಬಿಟ್ಟು ಅಂಥವರಿಗೆ ಯೋಗಕ್ಷೇಮ ನೋಡೋದಿಲ್ಲ. ಸುಖ ಇರುವಾಗ ದೇವರನ್ನು ನೆನೆಸೋದೇ ಇಲ್ಲ. ಅಂಥವರನ್ನು ದೇವರು ಅವರನ್ನು ಯಾವುದು ಯೋಗಕ್ಷೇಮ ನಡೆಯುವುದಿಲ್ಲ ಅಂತ ಹೇಳ್ತಾ ಇನ್ನು ಮಾಡ್ಬೋದು. ಸ್ವಲ್ಪ ಕಷ್ಟ ಇದೆ. ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಏನು ಕೆಲಸ ಇಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇರ್ಬೋದು ಮನಸ್ಸಲ್ಲಿ. ಬಸ್ಸಲ್ಲಿ ಏನು ಕೂತ್ಕೊಂಡು ಕಣ್ಣು ಮುಚ್ಚಿ ಹೇಳೋದು ಓಂ ಶ್ರೀ ಕೃಷ್ಣಾಯನ ಅಂತ ಹೇಳ್ಬೋದು. ಮನೆಯಲ್ಲಿ ಸುಮ್ಮನೆ ಕೂತಿದ್ದೀರಿ ಆಗಲೂ ಹೇಳ್ಬೋದು. ಬೆಳಗ್ಗೆ ಬೇಗ ಎಚ್ಚರ ಆಯಿತು, ಇದೇ ಬರೋದಿಲ್ಲ. ಓಂ ನಮೋ ಶ್ರೀ ಭಗವತೆ ಶ್ರೀ ಕೃಷ್ಣಾಯ ಅಂತ ಹೇಳ್ಬೋದು. ಸುಮ್ಮನೆ ಕೂತಿದ್ದೀರಿ, ನಡ್ಕೊಂಡು ಹೋಗ್ತಿದ್ರಿ, ಏನು ಕೆಲಸ ಇಲ್ಲ, ಸ್ವಲ್ಪ ಹೆಚ್ಚು ಆಲೋಚನೆ ಇಲ್ಲದ ನಡ್ಕೊಂಡು ಆಗಲೂ ದೇವರ ಧ್ಯಾನ ಮಾಡ್ಬೋದು. ರೋಡ್ ಕ್ರಾಸ್ ಮಾಡುವಾಗ ಮಾಡಬೇಡಿ, ಕೃಷ್ಣ ಸೀದ ಹೋಗ್ತೇವೆ. ಈ ರೀತಿ ನಮಗೆ ಮಾಡ್ಬೋದು. ಅದು ಬಹಳ ಕಷ್ಟ. ಮನಸ್ಸನ್ನು ಗಟ್ಟಿ ಹಿಡಿಯುವುದಂದರೆ ಗಾಳಿಯನ್ನಾದ್ರೂ, ಇದೇ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಹೇಳಿದೆ, ಗಾಳಿಯನ್ನಾದ್ರೂ ಹಿಡಿದುಬೋದು, ಮನಸ್ಸನ್ನು ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ನೀವು ಅದನ್ನು ಚಿಂತನೆ ಮಾಡಲಿಕ್ಕೆ ಭಗವಂತನ ಮಾಡಿದರೆ ಸ್ವಲ್ಪ ಹೊತ್ತಲ್ಲಿ ಸುಪ್ಪ ಅಂತೆಲ್ಲ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಬೇರೆ ಯಾವುದೋ ಯೋಚನೆಗಳು ಬಂದಿರ್ತವೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಭಗವದ್ಗೀತೆ ಜ್ಞಾನದ ಕೊನೆಯ ಹಂತದಲ್ಲಿ 14 ಅಧ್ಯಾಯ ಮಾತ್ರ, ಇದು 2ನೇ ಅಧ್ಯಾಯ. ಈ ಜ್ಞಾನವನ್ನು ಪ್ರಾರಂಭಿಸಿದ ಅಖಿಲ ಭಾರತ ಸಾಹಿತ್ಯ ಪರಿಷತ್ನವರಿಗೆ ಅನಂತ ಧನ್ಯವಾದಗಳು. ಹೇಳಿದ ನಿಮಗೆಲ್ಲರೂ ಧನ್ಯವಾದಗಳು. ನಾನು ದೊಡ್ಡ ಪ್ರವಚನಕಾರನು ಅಲ್ಲ, ಟು ಬಿ ಫ್ರ್ಯಾಂಕ್. ಇದು ನಮ್ಮ ಜೀವನದಲ್ಲಿ ಪ್ರಪ್ರಥಮ ಪ್ರವಚನ, ಇಷ್ಟವರೆಗೆ ಪ್ರವಚನ ಮಾಡಲಿಲ್ಲ. ಮತ್ತು ಎಲ್ಬೋರ್ಡ್ ಇದು ತರಬೇತಿ ಆಯಿತು ಅಂತ ಹೇಳ್ತಾ ಭಗವಂತ ನನಗೆ ಅನುಭವಿಸಿದ ಒಂದು ಅವಕಾಶ, ಭಗವಂತ ನನಗೆ ಕೊಟ್ಟಿದ್ದು ಇದೊಂದು ಯೋಗ ಭಗವಂತ ಅನುಭವಿಸಿದೆ ಅಂತ ಹೇಳಿ ಇದನ್ನು ಕೃಷ್ಣನ ಪೂಜೆ ಅಂತ ನಾನು ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಇದರಲ್ಲಿ ನಾನು ತಪ್ಪು ಹೇಳಿರ್ಬೋದು, ಯಾಕೆಂದರೆ ಭಗವದ್ಗೀತೆ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಬೇರೆ ಬೇರೆ ಅರ್ಥ ಬರ್ತದೆ. ನೀವೇ ಬೇರೆ ಬೇರೆ ಕಥೆ ಓದಿದ್ರೆ ಬೇರೆ ಅರ್ಥ ಬರ್ತದೆ. ನನ್ನ ಮನಸ್ಸಿನ ಕಿಟಕಿಯಲ್ಲಿ ಏನು ಕಾಣ್ತದೆ ಅದನ್ನು ನಾನು ಹೇಳಿದ್ದೇನೆ. ನಿಮ್ಮ ಮನಸ್ಸಿನ ಕಿಟಕಿಯಲ್ಲಿ ಬೇರೆ ಕಾಣ್ಬೋದು. ಭಗವದ್ಗೀತೆ ಪ್ರವೃತ್ತಿಯ ಬೇರೆ ಬೇರೆಯವರು ಬೇರೆ ಕಾಣ್ತದೆ. ಅದರಿಂದಾಗಿ ನಾನು ಹೇಳಿದ್ದೆಲ್ಲ ಸರಿ, ನೀವು ಅದನ್ನು ಒಪ್ಪಲೇಬೇಕು ಎಂಬ ಕುಂಬತನ ನನಗಿಲ್ಲ. ನಿಮ್ಮ ಅಭಿಪ್ರಾಯ ಬೇಡ ಇರ್ಬೋದು, ನಾನು ಹೆಚ್ಚು ಕಮ್ಮಿ ಹೇಳಿದ್ದು ನನಗೆ ಹೇಳ್ತಾ ಈಗ ನಾವು ಶ್ಲೋಕ ಹೇಳಲಿಕ್ಕೆ ಅದರದ್ದೇ ಆದ ಒಂದು ಕ್ರಮ ಇದೆ. ಭಗವದ್ಗೀತೆ ಅದರದ್ದೇ ಆದ ಉಚ್ಚಾರ ಇದೆ, ಅದರದ್ದೇ ಆದ ಸ್ವರ ಇದೆ. ನಾನು ಅದನ್ನು ಅದರ ಪ್ರಕಾರವೂ ಹೇಳಲಿಲ್ಲ. ಶಬ್ದಗಳನ್ನು ಹೊಡೆದು ಹೇಳಿದೆ ನಾನು, ಅದರಲ್ಲಿದ್ದಾಗ ಹೇಳಿಲ್ಲ, ಅಂದರೆ ತಪ್ಪು ಹೇಳಲಿಲ್ಲ. ಶಬ್ದವನ್ನು ಹೊಡೆದು ಹೇಳಿದೆ ನನಗೆ ಅರ್ಥ ಬರುವ ಹಾಗೆ. ಇನ್ನು ಆನ್ಲೈನ್ ಕ್ಲಾಸಸ್ಗಳಿರ್ತವೆ, ವಿಡಿಯೋ ಆನ್ಲೈನ್ ಕ್ಲಾಸಸ್ ಈಗ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಇದೆ. ಈಗ ಅದರಲ್ಲಿ ಈಗ ನಮ್ಮ ರಾಮಕೃಷ್ಣ ಭಟ್ರು ಅದನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕ್ತಾರೆ. ಅದನ್ನು ನೋಡಿದ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾನೆ ಇವರು ಒಂದಕ್ಕೂ ಸಸೂತ್ರ ಇಲ್ಲ ಸ್ವರಗಳನ್ನು ಹೇಳಿದ ದಯವಿಟ್ಟು ಕ್ಷಮಿಸಿ. ರಾಮಕೃಷ್ಣ ಭಟ್ರದ ಅತ್ಯಮೂಲ್ಯವಾದ ಸೇವೆ, ಅಷ್ಟು ಅಧ್ಯಾಯಗಳನ್ನು ಅವರು ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕ್ತಾರೆ. ಅದರಿಂದಾಗಿ ಅವರು 100 ಜನಕ್ಕೆ ತಲುಪಿಸ್ತಾರೆ. ಅದೊಂದು ದೇವರ ಸೇವೆ ಅಂತ ಹೇಳ್ತಾ, ಇದು ಯೋಗ ಭಗವಂತ ನನಗೆ ಕೊಟ್ಟ ಯೋಗ ಕೊಟ್ಟ ಭಗವಂತನಿಗೂ ನನಗೆ ಅವಕಾಶ ಕೊಟ್ಟ ನಿಮಗೆ ಎಲ್ಲರಿಗೂ
ಶುಭಾಶಯ ಬೆಳೆಸಿದ್ದು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ಎಲ್ಲವನ್ನೂ ಶ್ರೀ ಕೃಷ್ಣನಿಗೆ ಅರ್ಪಿಸುತ್ತಾ ಒಳ್ಳೆಯದಾದರೆ ಕೃಷ್ಣ ನನಗೆ ಜನ ಅಂತ ಹೇಳ್ತಾ ಕೆಟ್ಟದಾಗಿದೆ ಕೃಷ್ಣ ನನಗೆ ಜ್ಞಾನವನ್ನು ಕೊಡು ಅಂತ ಹೇಳ್ತಾ ನನ್ನ ಮಾತು. ದೈವಿ ಗುಣ ಮತ್ತು ಅಸುರ ಗುಣದ ವಿವರಣೆಯ ಜೊತೆಗೆ ಸಾಗಿದ ಉಪನ್ಯಾಸದ ಜೊತೆಗೆ ಫಲಾಪೇಕ್ಷೆ ಬಯಸದ ದಾನವದು ದೈವಿ ಗುಣದ ವಿಶೇಷ, ಅಹಂಕಾರ ಡಂಬಾಚಾರವು ಅಸುರಿ ಗುಣವನ್ನು ಪ್ರತಿನಿಧಿಸುತ್ತದೆ. ಶ್ರೇಷ್ಠತೆಯ ಮನುಜ ಜನ್ಮವನ್ನು ಉಳಿಸಿಕೊಳ್ಳಲು ದೈವಿಕ ಗುಣದ ಜೊತೆಗೆ ನಡೆಯೋಣ ಎಂಬುದಾಗಿ ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ವಿಶ್ಲೇಷಿಸುತ್ತಾ ಸಮಯದ ಸದುಪಯೋಗಗೊಳಿಸಿದ ನಿಮ್ಮ ಸಂಪನ್ಮೂಲ ಭರಿತ ಮಾತುಗಳಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವವರು ಶ್ರೀಯುತ ರಮೇಶ್ ಸೂರ್ಯರವರು. ಶ್ರೀಯುತರ ಸಂಕ್ಷಿಪ್ತ ಪರಿಚಯ. ಇವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದವರು. ಹಿಂದಿನ ವಿಜಯ ಬ್ಯಾಂಕ್ನಲ್ಲಿ ಉದ್ಯೋಗ ಪ್ರಾರಂಭ ಮಾಡಿ ಮಂಡ್ಯ, ಶಿವಮೊಗ್ಗಗಳಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ BOB ಪುತ್ತೂರಿನ ಬೆಟ್ಟಂಪಾಡಿಯಲ್ಲಿ ಕಾರ್ಯತತ್ಪರರಾಗಿದ್ದಾರೆ. ಉತ್ತಮ ಬರಹಗಾರರಾಗಿರುವ ಶ್ರೀಯುತರು ಕತೆ, ಕವನ, ಲೇಖನ ಎಂಬ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಲ್ಲದೆ ಸಾಮಾಜಿಕವಾಗಿಯೂ ಸಕ್ರಿಯರಾಗಿರುವ ಕ್ರಿಯಾಶೀಲತೆಯುಳ್ಳ ಮನಸ್ಸಿನವರು. ಇದೀಗ ತಮ್ಮ ಮುಕ್ತ ಮಾತುಗಳಿಗಾಗಿ ವೇದಿಕೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ತಾಲೂಕು ಸಮಿತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಲಿಕೆ 14ನೇ ಅಧ್ಯಾಯದಲ್ಲಿ ನಾವೆಲ್ಲ ಸೇರಿದ್ದೀವಿ. ದೈವಿ ಸಂಪತ್ತು ಮತ್ತು ಅಸುರ ಸಂಪತ್ತು ಬರುವಂತಹ ಈ 14ನೇ ಅಧ್ಯಾಯದಲ್ಲಿ ಬರುವಂತಹ ಈ ವಿಚಾರದ ಬಗ್ಗೆ ಬಹಳ ಉತ್ತಮ ರೀತಿಯಲ್ಲಿ ಉಪನ್ಯಾಸವನ್ನು ನೀಡಿದ್ರು ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನೋಡೋದಾದ್ರೆ ನಾನು ಅದೇ ಅಂದ್ಕೊಂಡೆ, ನಾವಿಬ್ರು ಕೂಡ ಬ್ಯಾಂಕ್ನವರಿಗೆ ಬಂದು ಕೂತಿದ್ದೀವಿ. ಬ್ಯಾಂಕಿನ ಕೆಲವೊಂದು ನಮ್ದು ವರ್ಡ್ಗಳಿರ್ತವೆ, ಅಂದ್ರೆ ಡೆಬಿಟ್, ಕ್ರೆಡಿಟ್, ಲೋನು ಅಂಥದ್ದೆಲ್ಲ ಇರುತ್ತೆ. ಇದನ್ನೆಲ್ಲ ಬಿಟ್ಟು ಬದಿಗಿಟ್ಟು ನಮ್ಗೆ ಹೇಗಾಗುತ್ತೆ ಅಂದ್ರೆ ಎಲ್ರಿಗೂ ಕೂಡ ಅಷ್ಟೇ, ಇವಾಗ ಒತ್ತಡದ ವೃತ್ತಿಯಲ್ಲಿ ನಾವು ಬಿದ್ದಿರ್ತೀವಿ. ಒಂದು ದಿನ ಬಿಡುವಿರುತ್ತೆ. ಆ ಬಿಡುವಿನ ಮಧ್ಯೆ ನಾವು ಬಂದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಥವಾ ಒಂದು ಉಪನ್ಯಾಸ ನೀಡಬೇಕು. ತುಂಬಾ ಜನರ ಅಪೇಕ್ಷೆ ಏನಿರುತ್ತೆ ಅಂತಂದ್ರೆ, ರಜಾ ಬಂತು ಅಂದ್ರೆ ನಾವು ರೆಸ್ಟ್ ಮಾಡಬೇಕು, ಏನೋ ಒಂದು ದಿನ ಸಿಗೋದು ನಮಗೆ, ಬಾಕಿ ದಿನ ಒತ್ತಡದಲ್ಲಿ ನಾವಿಲ್ಲಿ ತುಂಬಾ ಜನ ಉದ್ಯೋಗಿಗಳೇ ಇದ್ದೀವಿ, ಎಲ್ರಿಗೂ ಗೊತ್ತಿರುತ್ತೆ. ನಾವು ಅದನ್ನೇ ಅಪೇಕ್ಷೆ ಪಡ್ತೀವಿ, ಒಂದು ದಿನ ಆರಾಮಾಗಿ ಇದ್ಬಿಡ್ಬೇಕು ಅಂತ. ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಒಟ್ಟಿಗೆ ಇಲ್ಲಿಗೆ 14ನೇ ಅಧ್ಯಾಯನೂ ಪೂರ್ಣ ಆಗುತ್ತೆ. ಇಷ್ಟು ಒಂದು ವರ್ಷದ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನಿರಂತರವಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದೆ ಅಂತ ಹೇಳ್ಬೋದು ಬೆಳ್ತಂಗಡಿ ತಾಲೂಕು ಸಮಿತಿ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಇಂತಹ ಕಾರ್ಯಕ್ರಮಗಳು ಇದೊಂದು ಏನಂದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ತಲುಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥದ್ದು ಅಂಥ ಕಾರ್ಯಕ್ರಮಗಳು. ಭಗವದ್ಗೀತೆ ಅನ್ನುವಂಥದ್ದು ಅಷ್ಟು ಶಕ್ತಿ ಕೊಡುವಂಥದ್ದು ನಮಗೆ ಅನ್ನುವಂಥದ್ದನ್ನ ನಾವು ಸಾರಬೇಕಾಗಿದೆ. ಮೋದಿಜಿಯವರು ಇತ್ತೀಚೆಗೆ ಬಂದಾಗ ಅದನ್ನು ನಾವು ನೋಡಿದ್ದೀವಿ. ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ಎಲ್ರಿಗೂ ಕೂಡ ಅದೊಂದು ಪ್ರೇರಣೆ ಆಗಿದೆ. ಅಂತಹ ಕಾರ್ಯಕ್ರಮವನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಾಡ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತಿನ ಈ ಉಪನ್ಯಾಸ ಮಾಲಿಕೆಯ ಮುಖ್ಯ ಬಿಂದುವಾಗಿ ನಾವು ನೋಡಿದ್ವಿ, ಇವರು ಹೇಳಿದಂಥ ವಿಚಾರದಲ್ಲಿ ದೈವಿ ಸಂಪತ್ತು ಇರ್ಬೋದು. ದೈವಿ ಸಂಪತ್ತನ್ನು ನಾವು ಪಡಿಬೇಕಂದ್ರೆ ನಾವು ಮಾಡುವಂಥ ಶ್ರಮದಲ್ಲೇ, ನಮ್ಮ ನಿತ್ಯದ ಶ್ರಮದಲ್ಲೇ ಅದರಲ್ಲಿ ನಾವು ಕಂಡುಕೊಳ್ಬೇಕು, ಯಾವ ರೀತಿಯಾಗಿ ನಾವು ದೈವಿ ಸಂಪತ್ತನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದನ್ನ ತುಂಬ ಉತ್ತಮ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ನಮಗೆ. ನಾನು ಅದೇ ಅನ್ಕೊಳ್ತಾ ಇದ್ದೆ, ನಾನು ಇವಾಗ ಹೇಗೆ ಒಂದು ಉದ್ಯೋಗ ಅಥವಾ ಇನ್ನೊಂದು ವೃತ್ತಿ ಅಂತ ಹೇಳಿ ಹೊರಗಡೆ ಹೋಗ್ತೀವೋ, ಬಹುಶಃ ಇಲ್ಲಿ ನಮಗೆ ನನ್ನ ಕ್ಷೇತ್ರ ಏನಂತಂದ್ರೆ ಗಣಿತ ಮತ್ತು ಇಂಗ್ಲಿಷ್ ಅಂದ್ರೆ ನಮಗೆ ತುಂಬಾ ಭಯ ಆಗಿತ್ತು. ಒಂದು ರೀತಿಯಲ್ಲಿ ನೋಡಿದ್ರೆ ಇವಾಗ ನೋಡಿದ್ರೆ ಅದೇ ನಮಗೆ ಜೀವನದ ದಿನನಿತ್ಯದ ಪರಿಪಾಠ ಆಗಿದೆ. ಯಾಕಂದ್ರೆ ಇಂಗ್ಲಿಷ್ ಇಲ್ಲ ಅಂದ್ರೆ ನಮಗೆ ಕಮ್ಯುನಿಕೇಶನ್ ಮಾಡೋಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಗಣಿತ ಅಂದ್ರೆ ನಮಗೆ ತುಂಬಾ ಭಯ ಇದೆ. ಆದ್ರೆ ಇವಾಗ ನಾವು ಅದರಲ್ಲೇ ಇದ್ದೀವಿ. ಬ್ಯಾಂಕಿಂಗ್ ಕ್ಷೇತ್ರ ಅಂದ್ರೆ ಗಣಿತನೇ ಬೇಕಾಗುತ್ತೆ. ಅದರ ಜೊತೆಗೆ ನಾವು ಇಂಥದ್ದೊಂದು ಈ ಒಂದು ನಮ್ಮ ಒತ್ತಡವನ್ನು ನಿವಾರಿಸಲಿಕ್ಕೋಸ್ಕರ
ಸಾಹಿತ್ಯದ ಕಡೆಗೆ ಹೋದ್ರೆ ನಮಗೆ ಅದೊಂದು ಶಕ್ತಿ ಕೊಡುತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ ಈ ಭಗವದ್ಗೀತೆಯ ಈ ಅಧ್ಯಾಯದಲ್ಲಿ, ಇವತ್ತಿನ ಈ ಅಧ್ಯಾಯದಲ್ಲಿ ಬಂದಿರುವಂತಹ ವಿಚಾರದ ಬಗ್ಗೆ ಎಲ್ಲನೂ ಅವರು ಹೇಳ್ತಾನೆ ಬಂದರು. ಹಾಗಾಗಿ ನಾನು ಹೆಚ್ಚೇನು ಹೇಳೋದಿಲ್ಲ, ಒಂದೆರಡು ನಿದರ್ಶನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಖ್ಯವಾಗಿ ಈ ದೈವಿ ಸಂಪತ್ತನ್ನು ಪಡಿಬೇಕಂತಂದ್ರೆ ನಮ್ಮಲ್ಲೇ ಒಂದಷ್ಟು ನಿತ್ಯದ ಕೆಲಸ ಕಾರ್ಯದಲ್ಲಿ ನಾವು ಅದನ್ನ ಪಡಿಲಿಕ್ಕೆ ಸಾಧ್ಯ. ಒಂದು ಗುರುವಿನ ಮತ್ತೆ ಆ ಗುರುವಿನ ವಿದ್ಯಾರ್ಥಿಗಳ ಜೊತೆ ನಡೆದಂತಹ ಒಂದು ಈ ಪರಮಾತ್ಮನನ್ನು ಒಲಿಸುವಂತಹ ಪ್ರಯತ್ನ ಯಾವ ರೀತಿ ಮಾಡ್ತಾರೆ ಅಂತ ಒಂದು ನಿದರ್ಶನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಬ್ರು ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾವಂತ ಮತ್ತೆ ಒಬ್ಬ ವಿದ್ಯಾವಂತ, ಇಬ್ರು ವಿದ್ಯಾರ್ಥಿಗಳು ಗುರುಗಳ ಹತ್ರ ಹೋಗಿ ಜ್ಞಾನ ದೀಕ್ಷೆ ಪಡಿಬೇಕು ಅಂತೇಳಿ ಹೋಗಿರ್ತಾರೆ. ಗುರುಗಳು ಹೇಳ್ತಾರೆ, ನಿಮ್ಮಲ್ಲಿ ಯಾವ ಗುಣ ಇದೆ ಅಂತೇಳಿ ನಾನು ನಿಮ್ಗೆ ಜ್ಞಾನ ದೀಕ್ಷೆ ಕೊಡಬೇಕು ಅಂತ. ಅದಕ್ಕೆ ಆ ಗುರುಗಳು ಯೋಚನೆ ಮಾಡಿ 2 ಹಕ್ಕಿಗಳನ್ನ ತಂದು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಇದನ್ನು ನೀವು ಯಾರು ನೋಡದೇ ಇರುವಂತಹ ಜಾಗದಲ್ಲಿ ಹೋಗಿ ಅದನ್ನ ಕೊಂದು ತಿನ್ಬೇಕು, ಇಲ್ಲಾಂದ್ರೆ ಕೊಂದು ತರಬೇಕು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಅದಕ್ಕೆ ಹೋಗ್ತಾರೆ. ಇಬ್ರು ವಿದ್ಯಾರ್ಥಿಗಳನ್ನು ಕರೆದು ಆ 2 ಹಕ್ಕಿಗಳನ್ನ ಒಬ್ಬೊಬ್ಬರಾಗಿ ಕೊಡ್ತಾರೆ ಗುರುಗಳು. ವಿದ್ಯಾರ್ಥಿಗಳು ಹೋಗಿ ಯಾರು ಇಲ್ಲದೆ ಇರುವಂತ ಜಾಗ, ಯಾರು ನೋಡದೇ ಇರುವಂತ ಜಾಗ ಯೋಚನೆ ಮಾಡ್ತಾರೆ. ಒಬ್ಬ ಹೋಗಿ ಆ ಹಕ್ಕಿಯನ್ನ ಅದರ ಕತ್ತನ್ನು ತುಂಡರಿಸಿ ತಂದು ಗುರುಗಳ ಹತ್ರ ತಂದಿರ್ತಾನೆ. ಅದು ಇನ್ನೊಬ್ಬ ವಿದ್ಯಾರ್ಥಿ ಹಾಗೆ ಹೋದವನು ಬರೋದೇ ಇಲ್ಲ, ಸ್ವಲ್ಪ ಹೊತ್ತಾಗಿ ಬಂದು ಆ ಹಕ್ಕಿಯನ್ನ ಹಾಗೆ ತಂದು ಗುರುಗಳಿಗೆ ಕೊಡ್ತಾನೆ. ಗುರುಗಳು ಕೇಳ್ತಾರೆ, ಯಾಕೆ ನೀನು ನಾನು ಹೆಂಗ್ ಕೊಟ್ಟಿದ್ದೀನೋ ಆ ಹಕ್ಕಿನ ಅದೇ ರೀತಿಯಾಗಿ ತಂದು ಕೊಟ್ಟೆ ಅಲ್ಲ ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಆ ವಿದ್ಯಾರ್ಥಿ ಹೇಳ್ದ, ಗುರುಗಳೇ ನೀವು ಹೇಳಿದ್ದೇನಂತಂದ್ರೆ ಯಾರು ನೋಡದೇ ಇರುವಂತಹ ಜಾಗ, ನಿರ್ಜನವಾದಂತಹ ಪ್ರದೇಶದಲ್ಲಿ ನೀನು ಹೋಗಿ ಅದನ್ನ ಕೊಲ್ಬೇಕು ಅಂತ ಹೇಳಿದ್ದೆ ಅಥವಾ ತಿನ್ಬೇಕು ಅಂತ ಹೇಳಿದ್ದೆ. ನಾನು ಹೋದಂತ ಜಾಗದಲ್ಲಿ ಆ ಹಕ್ಕಿ ನನ್ನನ್ನೇ ನೋಡ್ತಾ ಇತ್ತು, ನಾನು ಆ ಹಕ್ಕಿಯನ್ನು ನೋಡ್ತಾ ಇದ್ದೆ. ಇದೆಲ್ಲ ಮಿಕ್ಕಿ ಮೇಲ್ಗಡೆಯಿಂದ ಪರಮಾತ್ಮ ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನುವಂತಹ ಮಾತನ್ನು ಹೇಳಿದಾಗ ಗುರುಗಳಿಗೆ ಅನಿಸ್ತು, ಪರಮಾತ್ಮ ಅನ್ನುವಂಥ ಶಕ್ತಿ ಆ ವ್ಯಕ್ತಿಗೆ ಅಷ್ಟೊತ್ತಿಗೆ ಜ್ಞಾನ ಆಗಿರುತ್ತೆ, ಜ್ಞಾನ ದೀಕ್ಷೆ ಕೊಡೋಕೆ ಇವನೇ ಯೋಗ್ಯ ಅಂತ ಹೇಳಿ ಗುರುಗಳವನ್ನ ಆಶ್ರಮಕ್ಕೆ ಕಳಿಸ್ತಾರೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ, ಆದ್ರೆ ಇಲ್ಲಿ ನಾವು ನೋಡ್ಕೊಳ್ಳುವಂಥದ್ದು ಏನಂತಂದ್ರೆ ಇಬ್ಬರ ಯೋಚನೆಯು ಸರಿಯಾಗಿದೆ, ಆದ್ರೆ ಒಬ್ನಲ್ಲಿ ಏನಿತ್ತಂತಂದ್ರೆ ಭಗವಂತನ ಆ ಪರಮಾತ್ಮನ ಶಕ್ತಿ ಏನಿದೆ ಅದು ಯಾವ ರೀತಿಯಾಗಿ ನಮಗೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅವ ತನ್ನ ಜ್ಞಾನವನ್ನು ಉಪಯೋಗಿಸ್ತಾ ಅನ್ನುವಂಥದ್ದನ್ನ ಗುರುಗಳಿಗೆ ಮನದಟ್ಟು ಮಾಡಿದ. ಹೀಗಾಗಿ ಪರಮಾತ್ಮ ಅನ್ನುವಂಥದ್ದು ಅಷ್ಟು ಶಕ್ತಿ ಕೊಡುವಂಥದ್ದು, ನಮಗೆ ಮತ್ತೆ ಆದರ್ಶ ಆಗುವಂಥದ್ದು. ಭಗವದ್ಗೀತೆಯ ಪ್ರತಿ ಇದರಲ್ಲೂ ಕೂಡ ಅಷ್ಟೇ ನಮಗೆ ನಮ್ಮ ಜ್ಞಾನವನ್ನು ಅಥವಾ ನಮ್ಮ ಭಕ್ತಿಗೆ, ನಮ್ಮ ನಿತ್ಯದ ಬದುಕಿಗೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ನಮ್ಮ ಜೀವ ಸಂಕುಲಕ್ಕೆ ಸಾರಿಕೊಟ್ಟಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಇಂತಹ ಕಾರ್ಯಕ್ರಮಗಳು ನಡೆಸುವ ಮೂಲಕ ನಮ್ಮ ನಿತ್ಯದ ದೈನಂದಿನ ಬದುಕಿನಲ್ಲಿ ಮಾಡುವಂತಹ ಸತ್ಕಾರ್ಯಗಳು ಏನಿದೆಯೋ ಅದು ಪೂರಕವಾಗಿದ್ರೆ ನಾವಲ್ಲಿ ದೈವಿ ಶಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅದೇ ರೀತಿ ನಾವು ಮಾಡುವಂಥ ಕಾರ್ಯದಲ್ಲಿ ದುರುದ್ದೇಶ ಇದ್ರೆ ಅದು ಹಸಿರು ಸಂಬಂಧಿ ಕ್ರಿಯೆಗಳೇ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಜೀವನದ ರೂಪರೇಷವನ್ನ ನಾವು ಹೇಗೆ ಅಳವಡಿಸ್ತೀವಿ ಅನ್ನೋದರಲ್ಲಿ ನಮ್ಮಲ್ಲೇ ನಾವು ದೈವತ್ವವನ್ನು ಕಾಣಬಹುದು ಅಂತ ಹೇಳ್ಬೋದು. ಶ್ರೀಕೃಷ್ಣ ದೇವ ಏನ್ ಮಾಡ್ತಾನಂತಂದ್ರೆ ಪ್ರಕೃತಿಯಲ್ಲಿ ಎಷ್ಟು ಪ್ರೀತಿ ಮಾಡ್ಕೊಂಡಿದ್ದ ಅಂತಂದ್ರೆ ಪ್ರಕೃತಿಯು ಕೂಡ ಶ್ರೀಕೃಷ್ಣನ ಅಷ್ಟೇ ಪ್ರೀತಿ ಮಾಡಿದ ಅಂತ ಹೇಳ್ಬೋದು. ಆದ್ರೆ ಕೊನೆಗೆ ಶ್ರೀಕೃಷ್ಣ ಹೋಗಿ ಪ್ರಕೃತಿಯಲ್ಲಿ ಹೋಗಿ ಬಿದಿರಿನ ಹತ್ರ ಕೇಳಿದಾಗ, ನಿನ್ನ ಪ್ರಾಣ ಬೇಕು ಅಂತ ಬಿದಿರಿನ ಹತ್ರ ಕೇಳಿದಾಗ ಬಿದಿರು ಕೂಡ ಶ್ರೀಕೃಷ್ಣ ಅನ್ನುವಂಥದ್ದು ಪರಮಾತ್ಮ, ಹಾಗಾಗಿ ನಾನು ಶ್ರೀಕೃಷ್ಣನಿಗೆ ನನ್ನ ಜೀವವನ್ನೇ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಬಿದಿರು ಶ್ರೀಕೃಷ್ಣನಿಗೆ ಶರಣಾಗುತ್ತೆ. ಶ್ರೀಕೃಷ್ಣ ಅದನ್ನೇ ಕೊಳಲನ್ನಾಗಿ ಮಾಡಿ
ಜೀವನ ಪೂರ್ತಿ ಜೊತೆಗಿರುವ ಹಾಗೆ ಮಾಡಿಬಿಡ್ತದೆ. ಇದರಿಂದ ಏನ್ ತಿಳಿಯುತ್ತಂದ್ರೆ ಗೋಪಿಕೆಯರಿಗೆ ಶ್ರೀಕೃಷ್ಣನ ಜೊತೆಗೆ ಇದ್ದು ಕೊನೆಗೆ ತನ್ನ ಜೀವನ ಪೂರ್ತಿ ಆ ಬಿದಿರನ್ನ ನಾವು ಜೊತೆಗಿದ್ದು ಬಿದಿರನ್ನೇ ಕೃಷ್ಣ ಇಷ್ಟಪಡುವ ರೀತಿಯಲ್ಲಿ ಮಾಡಿಬಿಟ್ನಲ್ಲ ಅನ್ನುವಂತಹ ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಭಗವಂತನ ಶಕ್ತಿ, ದೈವಿ ಶಕ್ತಿ ಏನಿದೆಯೋ ಅದು ಅಷ್ಟು ಶ್ರೇಷ್ಠ ಮತ್ತು ನಮ್ಮನ್ನು ಕೂಡ ಉತ್ತುಂಗಕ್ಕೆ ಏರಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಬಂದಿದೆ ಅಂತ ಹೇಳ್ಬೋದು. ಸುಭಾಷಿಣಿ ಮೇಡಮ್ ಅವರು ತುಂಬಾ ದಿನದಿಂದ ಕಾಯ್ತಾ ಇದ್ರು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸ್ವಾಗತ ಮಾಡ್ಬೇಕಾದ್ರೆ ದಿವಾಕು ಕಡಸರೇ ಹೇಳಿದ್ರು, ಸೂರ್ಯ ಅಂದಾಗ ಶಿವಪ್ರಸಾದ್ ಸೂರ್ಯ ಮತ್ತೆ ರಮೇಶ್ ಸೂರ್ಯ ಅಂತ ನಮ್ಗೆ ಅವರೇ ನೆನಪು ಬರೋದು ಅಂತ. ನಮ್ಗೆ ಗುರುಗಳು ಅಂತ ಬಂದಾಗ ನಿಜ ಹೇಳ್ಬೇಕಂದ್ರೆ ನಮ್ಮ ಒಂದು ಇವಾಗ ಈ ಒಂದು ಭಾಗಕ್ಕೆ ನೋಡೋದಾದ್ರೆ ನಾವು ಅದನ್ನೇ ನೆನೆಸ್ಕೊಳ್ತೇವೆ. ಎಲ್ಲಿ ಕಂಡ್ರು ಹೇಗೆ ಮಾತಾಡಬೇಕು, ಅವ್ರ ಹತ್ರ ಹೇಗೆ ವ್ಯವಹರಿಸಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಟ್ಟವರು ಗುರುಗಳು ಅಂದಾಗ ನಮ್ದು ಕೂಡ ಆ ಭಕ್ತಿ ಇರುತ್ತೆ ಅಂತ ಹೇಳ್ಬೋದು. ಆ ಭಕ್ತಿ ನಮ್ಗೆ ಇವಾಗ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಕೂಡ ನಡೀತಾ ನಮಗೆ ಇನ್ನು ಬಹುಶಃ 2 ಅಧ್ಯಾಯಗಳು ಬಾಕಿ ಇದೆ ಅಂತ ಹೇಳ್ಬೋದು. ಅದು ಕೂಡ ಉತ್ತಮವಾಗಿ ಮೂಡಿ ಬರಲಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ಇನ್ನು ಮುಂದೆ ಕೂಡ ಬರಲಿ. ಮತ್ತೆ ಇದನ್ನ ಪರಿಚಯಿಸುವಂತಹ ಕಾರ್ಯಕ್ರಮಗಳು ಹೀಗೆ ನಡೀತಾ ಇರಲಿ. ಸಾಮಾನ್ಯರಿಗೂ ಕೂಡ ಭಗವದ್ಗೀತೆಯ ಪ್ರಭಾವ ಬೀರುವಂತೆ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಾಲೂಕು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಬೆಳ್ತಂಗಡಿ ಸಮಿತಿಯ ಸರ್ವ ಸದಸ್ಯರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ನಿರಂತರವಾಗಿ ಸಾಹಿತ್ಯದ ಒಡನಾಟದಿಂದ ಶಕ್ತಿಯು ಹೆಚ್ಚಳವಾಗುವುದು, ನಿತ್ಯ ಕಾರ್ಯದ ಜೊತೆಗೆ ಮನಸ್ಸಿನ ಹಿಡಿತಕ್ಕೆ ಸಾಹಿತ್ಯ ಮತ್ತು ಇಂತಹ ಭಗವಂತನ ಚಿಂತನೆಗಳು ಅವಶ್ಯಕ ಎಂಬುದಾಗಿ ನಿದರ್ಶನದ ಮೂಲಕ ಹೇಳಿದ ನಿಮ್ಮ ಅಧ್ಯಕ್ಷೀಯ ಮಾತುಗಳಿಗೆ ಆತ್ಮೀಯವಾದ ಧನ್ಯವಾದಗಳು. ಅಭ್ಯಾಗತರಿಗೆ ಹೊತ್ತಗೆಯ ಸ್ಮರಣಿಕೆಯನ್ನು ನೀಡುವ ಹೊತ್ತು. ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ರಮೇಶ್ ಸೂರ್ಯ ಇವರಿಗೆ ಪೂರ್ಣಿಮಾ ತಾಮನ್ಕರ್ ಇವರು ಪುಸ್ತಕ ಸ್ಮರಣಿಕೆಯನ್ನು ಕಾಣಿಕೆಯಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ತ್ರಿವಿಕ್ರಮ ಹೆಬ್ಬಾರ್ ಇವರಿಗೆ ಶ್ಯಾಮ್ ಭಟ್ ಇವರು ಪುಸ್ತಕ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕನಸುಗಳ ಹೊತ್ತು ನಡೆಯಬೇಕು, ಮನಸ್ಸುಗಳ ಒಂದುಗೂಡಿಸಬೇಕು, ನನಸಿನ ದಾರಿಯತ್ತ ಸಾಗುತ್ತಿರಬೇಕು, ಸನಿಹವಾದ ಸಾರಥಿಯ ಒಲವಿರಬೇಕು. ಹಾಗೆ ಆ ಒಲವಿನ ಆತ್ಮೀಯತೆಗೆ ಧನ್ಯತೆಯ ಭಾವದ ಸಿಂಚನವಿರಲೇಬೇಕು. ಮುಂದೆ ಜೊತೆಗೂಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುವಂತ ಚಿತ್ತ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನೋಂದಾಯಿತ ಕರ್ನಾಟಕ ಬೆಳ್ತಂಗಡಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣ ಬದನಾಜೆ ಇವರಿಂದ ಧನ್ಯವಾದ ಸಮರ್ಪಣೆ. ಮುಗೀತಾ ಬಂತು ಹೇಳುವಂಥದ್ದು ಈಗ ಒಂದು ರೀತಿಯ ಸಂಕಟದ ಭಾವ ಕಾಣ್ತಾ ಉಂಟು. ಮತ್ತೊಂದು ಕಡೆ ಸಾರ್ಥಕ್ಯದ ಭಾವವು ಬರ್ತಾ ಉಂಟು. ಕಾರ್ಯಕ್ರಮದ ಶೀರ್ಷಿಕೆ ಗೀತೆ ಜೊತೆ ಸಾಹಿತ್ಯ ಸಾಂಗತ್ಯ. ಇವತ್ತಿನ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡ್ತಾ ಇರುವಾಗ ನನಗೆ ಅನಿಸಿದ್ದು, ಗೀತೆಯ ಜೊತೆ ಸಾಹಿತ್ಯದ ಸಾಂಗತ್ಯದ ಜೊತೆಗೆ ಕೃಷ್ಣ ಸಾಂಗತ್ಯವೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಭಾಗಶಃ 18ನೇ ಅಧ್ಯಾಯ ಮುಗಿಯುವಾಗ ಕೃಷ್ಣನ ಸಾಂಗತ್ಯಕ್ಕೆ ನಾವು ಸನಿಹದಲ್ಲಿ ತುಂಬ ಸನಿಹದಲ್ಲಿ ಇರುತ್ತೇವೆ ಅಂತೇಳಿ ಭಾವಿಸ್ತಾ 16ನೇ ಅಧ್ಯಾಯ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಚಿಂತನೆಯ ಮೂಲಕ ಹಾಗೆಯೇ ಉದಾಹರಣೆ ದೃಷ್ಟಾಂತಗಳ ಮೂಲಕ ಎಲ್ಲರಿಗೂ ತಲುಪಿಸಿದ ಬರಹಗಾರರಾದಂತಹ ಶ್ರೀಯುತ ರಮೇಶ್ ಸೂರ್ಯ ಅವರಿಗೆ ತಾಲೂಕು ಸಮಿತಿ ಮತ್ತು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಂಪನ್ಮೂಲ ವ್ಯಕ್ತಿಗಳು
ವಾಮನ ಮೂರ್ತಿ. ವಾಮನಾದರೂ ತ್ರಿವಿಕ್ರಮ ಪಾಂಡಿತ್ಯ. ಮೊದಲನೆಯ ಪ್ರವಚನ ಅಂತ ಹೇಳಿದರು. ಅವರ ಮಾತುಗಳಲ್ಲಿ ಅವರು ಹೇಳಿದ ಕಾರಣ ಗೊತ್ತಾಯಿತು, ಇವರಿದ್ರೆ ಆ ರೀತಿ ಅನಿಸ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ಇಲ್ಲಿಗೆ ಬಂದಂತಹ ಪ್ರವಚನಕಾರರಲ್ಲಿ ಒಂದು 90% ಮೊದಲನೇ ಪ್ರವಚನ ಮಾಡಿದವರೇ ಇದ್ದರು. ಉಪನ್ಯಾಸಕರು ಇರಲಿ ಅಥವಾ ಅಧ್ಯಾಪಕರಿರಲಿ, ಯಾರೇ ಇರಲಿ, ಯಾವುದೇ ವೃತ್ತಿಯವರೇ ಇರಲಿ, ಹೆಚ್ಚಿನವರೆಲ್ಲರೂ ಕೂಡ ಉಪನ್ಯಾಸ ಮಾಡಿದ್ದು, ಪ್ರವಚನ ಮಾಡಿದ್ದು ಇಲ್ಲಿಯೇ ಆರಂಭ. ಆ ಆರಂಭ ಅದು ದೀರ್ಘಕಾಲ ಮುಂದುವರಿಯುವ ಆಶಯಗಳು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೆ ಇದೆ ಅಂತ ಹೇಳುತ್ತಾ, ಇವತ್ತಿನ 16ನೇ ಅಧ್ಯಾಯವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಅದರ ಮಾಹಿತಿಗಳನ್ನು ನಮಗೆ ಕ್ರೆಡಿಟ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿರುವಂತಹ ಹಲವಾರು ದೋಷಗಳನ್ನು ಡೆಬಿಟ್ ಆಗುವ ಹಾಗೆ ಮಾಡಿದ್ದಾರೆ. ಅವರ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇಬ್ಬರು ಬ್ಯಾಂಕಿನವರು ಹೇಳಿದ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ತಮ್ಮ ಮಾತುಗಳ ಮೂಲಕ ತ್ರಿವಿಕ್ರಮ ರೂಪವನ್ನು ನಮ್ಮೆಲ್ಲರಿಗೂ ಪ್ರದರ್ಶಿಸಿದಂತಹ ಶ್ರೀಯುತ ತ್ರಿವಿಕ್ರಮ ಹೆಬ್ಬಾರ್ ತುಂಬ ಆತ್ಮೀಯರು. ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅವರ ಪರಿಚಯ ಹೇಳುವಾಗಲೇ ಹೇಳಿದರು. ಹಾಗೆಯೇ ದಾರ್ಶನಿಕತೆಯ ಬಗ್ಗೆ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ಹೊಂದಿರುವರು. ಆ ಮಾತು ನಾನು ಹೇಳಲೇಬೇಕು, ಯಾಕೆಂದರೆ ಅನಿವಾರ್ಯ ಎಲ್ಲರಿಗೂ ಇಲ್ಲ, ಆದರೆ ಅಪೇಕ್ಷಣೀಯ ಅಂತ ಇದ್ದಾಗ ಮಾತ್ರ ಬರ್ತಾರೆ. ತಮಗೆ ಯಾವ ಜವಾಬ್ದಾರಿ ಇಲ್ಲದಿದ್ರೂ ಕೂಡ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳಿಗೂ ತ್ರಿವಿಕ್ರಮ ಹೆಬ್ಬಾರು ಬಂದು ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆಯೇ ಅದರಿಂದ ಪ್ರೇರಣೆ ಪಡೆದೇ ಇವತ್ತು ಉಪನ್ಯಾಸ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆ ಮೂಲಕವಾಗಿ ಉಳಿದವರಿಗೂ ಪ್ರೇರಣೆಯನ್ನ ನೀಡಿದ್ದಾರೆ. ಅವರ ಮಾತುಗಳು ಅಷ್ಟು ಸುಂದರವಾಗಿತ್ತು. ಅತ್ಯಂತ ಉತ್ತಮವಾದಂತಹ ವಾಗ್ಮಿಯ ರೀತಿಯಲ್ಲಿ 16ನೇ ಅಧ್ಯಾಯದ ಎಲ್ಲ ಅಂಶಗಳು ಪೂರ್ಣವಾಗಿ ಜನರಿಗೆ ನಮಗೆಲ್ಲರಿಗೂ ತಲುಪುವ ಹಾಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಪರಿಷತ್ತಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಕೃತಜ್ಞತೆ ಸಹ. ಬಂದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಮ್ಮ ಸ್ವಾಗತ ಮಾಡುವಾಗ ಎಲ್ಲರಿಗೂ ಪ್ರತ್ಯೇಕ ಮಾಡಿದ್ದಾರೆ ಯುವ ಕೊಕ್ಕಡ ಸರ್ ಅವರು. ಹಾಗೆ ಅವರಿಗೆ, ಹಾಗೆ ಇಲ್ಲಿಯ ತನಕ ಆಶಯ ಗೀತೆ ಅದು ಮಧುರವಾಗಿ ಕೇಳುತ್ತಾ ಇತ್ತು. ಇವತ್ತು ಕಂಚಿನ ಕಂಠದಲ್ಲಿ ಕೇಳಿದೆ. ಅದು ನಮಗೆ ಹೆಮ್ಮೆ. ಅದು ಯಾಕೆಂತ ಹೇಳಿದ್ರೆ ಹೀಗೊಂದು ಕೇಳುವುದು, ಶರಣಾಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಶರಣಾಗಬೇಕು ಅಂತ ಹೇಳಿ ಶರಣಾಗುವಂತಹ ರೀತಿಯೇ ಇವತ್ತು ಬದಲಾಗಿತ್ತು. ನಮ್ಮ ರಮೇಶ್ ಮಯ್ಯರು ಅಷ್ಟು ಚೆನ್ನಾಗಿ ಅದನ್ನು ಪ್ರಸ್ತಾಪಿಸಿದ್ರು, ಒಳ್ಳೆಯ ರೀತಿಯಲ್ಲಿ ಹಾಡಿದ್ದಾರೆ, ಅವರಿಗಾಗಲಿ. ಹಾಗೆ ನಿರೂಪಣೆ, ಇವತ್ತು ನಿರೂಪಣೆ ಕಾವ್ಯ ರೂಪ ಮತ್ತೆ ಸಂಗೀತ ರೂಪ ಎರಡನ್ನೂ ಪಡೆದಿದ್ದವರು ಮಾಡಿದಂತಹ ಅಶ್ವಿಯ ಶ್ರೀಧರ್ ಅವರಿಗೂ ಕೂಡ ಪರಿಷತ್ತಿನ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗೀತೆಯ ಆಸಕ್ತರು ಬಂದಂತಹ ಎಲ್ಲರಿಗೂ ಕೂಡ, ಕಾರ್ಯಕ್ರಮದ ಸಂಯೋಜನೆ ಮಾಡಿದಂತಹ ಸುಭಾಷಿಣಿಯವರಿಗೆ, ಬಂದಂತಹ ಎಲ್ಲ ಮಾತೃ ಸ್ವರೂಪಿ ಸುಹಾಸಿನಿಯವರಿಗೆ, ಹಾಗೆ ಎಲ್ಲ ಸಹೃದಯ ಬಂಧುಗಳು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಹಾಗೆ ಸ್ಥಳ ದಾನವನ್ನ ಮಾಡಿದವರು ಶ್ರೀರಾಮಚಂದ್ರಾಪುರ ಮಠದ ವತಿಯಿಂದ ನಮ್ಮ ಮನೆ ಹವ್ಯಕ ಭವನದ ಎಲ್ಲ ಪದಾಧಿಕಾರಿಗಳಿಗೆ, ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರನ್ನೂ ಕೂಡ ನೆನೆಯುತ್ತಾ ನನ್ನ ಕೃತಜ್ಞತೆಯ ಮಾತುಗಳನ್ನು ಸಲ್ಲಿಸ್ತಾ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.